ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡ್ತೇನೆ. ಈ ಒಂದು ರವಿವಾರ ದಿನ ನಾವು ಒಂದು ಫ್ರೀಡಮ್ ಸಂಡೇ ಸರ್ವಿಸ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಏನು ಸ್ವಾತಂತ್ರ್ಯದ ಒಂದು ಆರಾಧನೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ನನಗೆ ಅನಿಸ್ತದೆ ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿ. ಏನ್ ಕ್ವಶನ್ ಕೇಳಿದ್ರೆ ಅದಕ್ಕೆ ಏನಾರ ಹೇಳ್ಬಿಡ್ತಾರೆ ಅಂತ ಒಂದಿದು. ಎಲ್ಲಿ ಫ್ರೀಡಮ್ ರೀ ಪಾಸ್ರೆ, ಎಲ್ಲಿ ಸ್ವಾತಂತ್ರ್ಯ? ನಾನ್ ಪ್ರೇಯರ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ದೇವರೇ ಸ್ವಾತಂತ್ರ್ಯ ಅಂದ್ರೆ ಏನು, ಇದು ಫ್ರೀಡಮ್ ಅಂದ್ರೆ ಏನು ಅಂತ ಕೇಳ್ತೇವೆ. ನಿಜವಾದ ಸ್ವಾತಂತ್ರ್ಯ ಏನ್ ದೇವ್ರಿ? ನಾವು ಸ್ವಾತಂತ್ರ್ಯ ಅಂತೇವೆ, ಏನು ಅಂತ ಹೇಳಿ ಪ್ರೇಯರ್ ಮಾಡುವಾಗ ನಿನ್ನೆ ಕೆಲವೊಂದು ವಾಕ್ಯಗಳಲ್ಲಿ ದೇವರು ತೋರಿಸಿದ್ರು. ಬಟ್ ಇವತ್ತು ಮಾರ್ನಿಂಗ್ ಸ್ವಾತಂತ್ರ್ಯ ಅಂದ್ರೆ ಇದ್ರಿಗೋಸ್ಕರ ಪ್ರೇಯರ್ ಮಾಡುವಾಗ ದೇವ್ರು ತೋರಿಸಿದ್ದೇನಂದ್ರೆ ಒಂದು ಇಮೇಜ್ ತೋರಿಸಿದ್ರು. ದೇವ್ರು ಸಡನ್ ಆಗಿ ನನ್ನ ಸ್ಪಿರಿಟ್ ಅಲ್ಲಿ ಒಂದು ಇಮೇಜ್ ತೋರಿಸಿದ್ರು. ಆ ಇಮೇಜ್ ಏನಂತ ಕೇಳಿದಾಗ ದೇವ್ರು ಹೇಳಿದ್ರೆ ಅಂದ್ರೆ, ಮೊದಲು ಸ್ವಾತಂತ್ರ್ಯ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಅಂದ್ರೆ ಏನು ಅಲ್ಲ ಅಂತ ತಿಳಿದುಕೊಂಡ್ರೆ ಸ್ವಾತಂತ್ರ್ಯ ಏನು ಅಂತ ಗೊತ್ತಾಗ್ತದೆ. ಹಲ್ಲೆಲೂಯಾ. ನಿಜವಾದ ಸ್ವಾತಂತ್ರ್ಯ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಾತಂತ್ರ್ಯ ಏನು ಅಲ್ಲ ಅಂತ ತಿಳಿದುಕೊಳ್ಬೇಕು. ಅಂದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಗೊತ್ತಾಗ್ತದೆ. ಸೊ ಒಂದು ಇಮೇಜ್ ಅನ್ನು ತೋರಿದ್ರು ದೇವ್ರು ನನಗೆ. ಆ ಇಮೇಜ್ ಡಿಸ್ಪ್ಲೇ ಮಾಡ್ತಾರೆ. ದೇವ್ರ ನನಗೆ ಇಮೇಜ್ ತೋರಿದ್ರು ನನಗೆ. ಸಡನ್ ಆಗಿ ಇದು ಸ್ಪಿರಿಟ್ ಅಲ್ಲಿ ಬಂತು. ದೇವ್ರು ಏನು ಅಂತ ಕೇಳಿದಾಗ, ಓಕೆ, ಎಷ್ಟು ಜನ ಸರ್ಕಸ್ಗೆ ಹೋಗಿದ್ದೀರಿ? ನೋಡಕ್ ಹೋಗಿದಿರಲ್ಲ ಸರ್ಕಸ್? ಕೆಲವ್ರು ನಮ್ ಲೈಫೇ ಸರ್ಕಸ್ ಆಗ್ಯದ ಫಸ್ಟ್. ಎಲ್ಲಿ ಸರ್ಕಸ್ ಹೋಗಬೇಕು? ಜೀವನನೇ ಸರ್ಕಸ್ ಆಗ್ಯದ, ಏನ್ ಎಲ್ಲಿ ಹೋಗ ಸರ್ಕಸ್? ಸಡನ್ ಆಗಿ ಈ ಪಿಕ್ಚರ್ ಬಂತು ನನಗೆ. ಸೊ ನಾನು ದೇವ್ರಿಗೆ ಕೇಳ್ಕೊಳ್ಳುವಾಗ, ಸಿಂಹ ನೋಡಿದೀರಾ? ಲಾಯನ್. ಓಕೆ, ಆ ಲಾಯನ್ ಅಲ್ಲಿ ಅವನು ಮಾಸ್ಟರ್ ಇದ್ದಾನೆ, ಇವನು ಟಾಸ್ಕ್ ಮಾಸ್ಟರ್. ಇವನ ಕೈಯಲ್ಲಿ ಒಂದು ಬಡಗಿ ಇದೆ. ಇದನ್ನ ಕೇಳಿದಾಗ, ಇದನ್ನ ನೋಡಿದಾಗ ದೇವ್ರ ಕೆಲವೊಂದು ವಿಷಯಗಳನ್ನು ಮಾತನಾಡಿ ಹೇಳಿದ್ರೆ ಅಂದ್ರೆ ಏನಂದ್ರೆ, ನಿಜವಾದ ಸ್ವಾತಂತ್ರ್ಯ ಏನು ಅಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಆಗ ಮಾತ್ರ ನಾವು ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಓಕೆ, ಸೊ ನಿಜವಾದ ಸ್ವಾತಂತ್ರ್ಯ ಏನು ಅಲ್ಲ ಅಂತಂದ್ರೆ, ಸ್ವಾತಂತ್ರ್ಯ ಅಂದ್ರೆ ನಾವು ಮನಸ್ಸು ಬಂದ ಹಾಗೆ ಮಾಡುವಂತ ಸ್ವಾತಂತ್ರ್ಯ ಅಲ್ಲ. ಏನು ಸ್ವಾತಂತ್ರ್ಯ ಅಂದ್ರೆ, ನನಗೇನ್ ಮನಸ್ಸು ಬರ್ತದೋ ಅದ್ರನ್ನ ನಾನು ಮಾಡ್ತೀನಿ ಅಂತ ಅಂದ್ರೆ ಅವನು ನಿಜವಾದ ಸ್ವಾತಂತ್ರ್ಯದಲ್ಲಿ ಇಲ್ಲ, ಅವನು ಬಂಧನದಲ್ಲಿದ್ದಾನೆ ಅಂತ ಹೇಳಿ. ಓಕೆ, ಈಗ ಈ ಸಿಂಹ ಇದನ್ನ ನೋಡುವಾಗ ಅದು ಸರ್ಕಸ್ ಅಲ್ಲಿ ಇದಕ್ಕೆ ಈ ಒಂದು ಸ್ಟಿಕ್ ಇಂದ ಅವನಿಗೆ ರೂಲ್ ಮಾಡ್ತಾ ಇದ್ದಾನೆ. ಅಂದ್ರೆ ಆ ಸಿಂಹಕ್ಕೆ ಏನ್ ಹೇಳ್ತಾನೆ? ಕೂಡು ಅಂದ್ರೆ ಕುತ್ಕೋತದೆ, ಏಳು ಅಂದ್ರೆ ಎದ್ದೇಳ್ತದೆ. ಹೌದಾ ಇಲ್ಲ? ಅವನು ಇಲ್ಲಿ ಇದರಲ್ಲಿ ಹಾರಿ ಬಾ ಅಂತಂದ್ರೆ ಆ ಸಿಂಹ ಏನ್ ಮಾಡ್ತದೆ? ಹಾರಿ ಬರ್ತದ. ಅದು ಅಂದ್ರೆ ಈ ಸ್ಟಿಕ್ ಇಂದ ಈ ಸಿಂಹಕ್ಕೆ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಸಿಂಹ, ಇದು ನಾವು ಏನಂತೇವೆ? ಸಿಂಹಕ್ಕೆ ಕಾಡಿನ ರಾಜ ಎಂಬುದಾಗಿ ಹೇಳ್ತೇವೆ. ಕಾಡಿನ ರಾಜ. ಈ ಸಿಂಹಕ್ಕೆ ನೀವು ಕಾಡಿನಲ್ಲಿ ಬಿಟ್ರೆ ಅದು ಯಾರ ಮಾತು ಕೇಳಂಗಿಲ್ಲ. ಅದು ಯಾಕೆ? ಕಾಡಿನ ರಾಜ ಅವ. ಆದ್ರೆ ಸರ್ಕಸ್ ಅನ್ನುವಂತ ವಾತಾವರಣಕ್ಕೆ ಆ ಸಿಂಹಕ್ಕೆ ತೆಗೆದುಕೊಂಡು ಬಂದಾಗ, ಈ ಸಿಂಹಕ್ಕೆ ಅಂದ್ರೆ ಚಿಕ್ಕಂದಿನಿಂದ ಅದಕ್ಕೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನ್ ಟ್ರೈನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ಈ ಸ್ಟಿಕ್ ಅನ್ನು ತೋರಿಸಿ ಅದು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಟಕ್ ಅಂತ ಒಂದು ತಲೆಗೆ ಹೊಡಿತಾರೆ, ಇಲ್ಲ ಅಲ್ಲಿ ಹೊಡಿತಾರೆ. ಸೊ ಅದು ಹೇಳಿದ ಮಾತು ಕೇಳಿದಾಗ ಅದಕ್ಕೆ ಮತ್ತೆ ಮಾಂಸ ಹಾಕ್ತಾರೆ. ಸೊ ಮೈಂಡ್ ಅಲ್ಲಿ ಅದು ಟ್ರೈನ್ ಆಗ್ತಾ ಇದೆ. ಏನು ಅಂತಂದ್ರೆ, ಈ ಸ್ಟಿಕ್ ನನಗೆ ಭಯ ಪಡಿಸ್ತದೆ, ಈ ಸ್ಟಿಕ್ ಅಂದ್ರೆ ನನಗೆ ಭಯ, ಹೊಡಿತಾನೆ ನಾನು ಮಾಡ್ಲಿಲ್ಲ ಅಂದ್ರೆ. ಸೊ ಇದನ್ನ ಮಾಡಿದಾಗ ನನಗೆ ಏನ್ ಕೊಡ್ತಾರೆ? ಆ ಮಾಂಸ ರಿವಾರ್ಡ್ ಅನ್ನು ಕೊಡ್ತಾರೆ. ಈಗ ಹೇಳ್ರಿ, ಇದು ನಿಜವಾದ ಸ್ವಾತಂತ್ರ್ಯದಲ್ಲಿ ಈ ಸಿಂಹ ಜೀವಿಸ್ತಾ ಇದೆಯಾ? ನಿಜವಾಗ್ಲೂ ಈ ಸಿಂಹ ಘಟಕೆಗೆ ಹೆದರ್ತದ? ನಿಜವಾಗ್ಲೂ ಈ ಸಿಂಹ ಮನುಷ್ಯನಿಗೆ ಹೆದರ್ತದ? ನಾವು ಎಲ್ಲೋ ಹೋಗಿದ್ವಲ್ಲ, ಯಾವ್ದೋ ಸಕ್ಕರೆ ಬೈಲು ಯಾವ್ದೋ ಹೋಗಿದ್ವಲ್ಲ, ಅಲ್ಲಿ ಇಷ್ಟು ದೂರದಿಂದ ಲೈವ್ ಸಿಂಹಗಳು ಹಿಂಗ ನಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಗಡಗಡ ಗಡ ಅನಿಸ್ತದೆ. ಅಲ್ಲಿಂದ 2 ಸಿಂಹಗಳು 1-2 ಕಿಲೋಮೀಟರ್ ದೂರ ಇದಾವು. ನಾವೆಲ್ಲ ಬಸ್ನಾಗಿದ್ದೀವಿ. ಸೊ ಈ ಸಿಂಹದ ಕೆಪಾಸಿಟಿ, ಈ ಸಿಂಹದ ಆಲೋಚನೆ, ಈ ಸಿಂಹಗೆ ಇರುವಂತ ಪೊಟೆನ್ಷಿಯಲ್ ಅನ್ನು ನಾವು ನೋಡಿದ್ರೆ, ಇದು ನಿಜವಾದ ಸ್ವಾತಂತ್ರ್ಯದಲ್ಲಿ ಜೀವಿಸ್ತಾ ಇಲ್ಲ, ಇದು ಸ್ಲೇವರಿ, ಬಂಧನದಲ್ಲಿ ಜೀವಿಸ್ತಾ ಇದೆ. ಬಂಧನದಲ್ಲಿ ಹೇಗೆ ಜೀವಿಸ್ತಾ ಇದೆ? ಅದಕ್ಕೆ ಊಟ ಬೇಕು. ಊಟ ಬೇಕು ಅಂದ್ರೆ ಟಾಸ್ಕ್ ಮಾಸ್ಟರ್ ಏನ್ ಮಾಡ್ತಾ ಇದ್ದಾನೆ? ಊಟ ಬೇಕು ಅಂದ್ರೆ ನೀನ್ ಮಾಡ್ಬೇಕು? ಸರ್ಕಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಸರ್ಕಸ್ ಮಾಡ್ಬೇಕು. ಗಂಟೆಗಡೆ ಸರ್ಕಸ್ ಮಾಡ್ಬೇಕು.
ಗಟ್ಟಿಗಳು ಸರ್ಕಸ್ ಮಾಡ್ಬೇಕು. ಹಲ್ಲೆಲೂಯ. ಅಂದಾಗ ಮಾತ್ರ ಈ ಸಿಂಹಕ್ಕೆ ಏನ್ ಸಿಗ್ತದೆ? ಆಹಾರ ಸಿಗ್ತದೆ. ಬಟ್ ಈ ಸಿಂಹಕ್ಕೆ ನಿಜವಾದ ಅದರ ಪೊಟೆನ್ಶಿಯಲ್ ನಾವು ನೋಡುವುದಾದ್ರೆ ಅದು ಕೇವಲ ಇಷ್ಟು ಆಹಾರಕ್ಕಾಗಿ ಬೇಟೆಯಾಡ್ತದ, ಒಂದೊಂದು ಪ್ರಾಣಿನೇ ಬೇಟೆಯಾಡ್ತದ. ಪ್ರಾಣಿನೇ ಬೇಟೆಯಾಡ್ತದ ಅದು. ಅಂದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆ ಸಿಂಹಕ್ಕೆ ಇರುವಂತ ಕೆಪಾಸಿಟಿ, ಆ ಸಿಂಹಕ್ಕೆ ಇರುವಂತ ತಾಕತ್ತನ್ನು ಅವ್ರು ಏನ್ ಮಾಡ್ತಾ ಇದಾರೆ? ಸಪ್ರೆಸ್ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ? ಸಪ್ರೆಸ್ ಅಂದ್ರೆ ಕೆಳಗಡೆ ಹಾಕ್ತಾ ಇದಾರೆ. ಅಂದ್ರೆ ಸರ್ಕಸ್ ಅಲ್ಲಿರೋ ಸಿಂಹ ಕಾಡಿನಲ್ಲಿರುವ ಸಿಂಹಕ್ಕೂ ಬಹಳ ವ್ಯತ್ಯಾಸ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕಾಡಿನಲ್ಲಿ ಸಿಂಹ ಇದಕ್ಕೂ ಎದುರಂಗಿಲ್ಲ, ಯಾವ ಮನುಷ್ಯಗೂ ಎದುರಂಗಿಲ್ಲ. ಹಲ್ಲೆಲೂಯ. ಇದಕ್ಕೆ ಹೆಂಗೆ ಟ್ರೈನ್ ಮಾಡ್ತಾರಂತಂದ್ರೆ, ಈ ಸಿಂಹಕ್ಕೆ ಅದ್ರ ಎದುರುಗಡೆ ಹಿಂಗ ಹಿಡಿದು ಬಿಡ್ತಾರೆ. ಹಿಂಗ ಆ ಸಿಂಹ ಏನಾದ್ರೆ ಅಟ್ಯಾಕ್ ಮಾಡಕ್ ಅದು ಚೀರ್ತಂದ್ರೆ ಹಿಂಗ್ ಹಿಡಿದು ಬಿಡ್ತಾರೆ. ಈ ಚೇರಿಗೆ ನೋಡಿ ಆ ಸಿಂಹ ಏನ್ ಮಾಡ್ಬಿಡ್ತದೆ? ಎದುರು ಬಿಡ್ತದೆ. ಯಾಕೆ ಗೊತ್ತಾ? ಆ 4 ಕಾಲುಗಳು ಅದಕ್ಕೆ ದಿಕ್ ತಪ್ಪಿಸ್ಲತ್ತದ. ಅದಕ್ಕೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಆ ಸಿಂಹಕ್ಕೆ. ಒಂದಿದವೋ ಎರಡಿದವೋ, ಎದ್ರ ಮೇಲೆ ಈ ಕಾಲಿಗೆ ನೋಡ್ಲ, ಆ ಕಾಲಿಗೆ ನೋಡ್ಲ, ಇದಕ್ ನೋಡ್ಲ. ಸೊ ಅದು ಡಿಸ್ಟ್ರಾಕ್ಷನ್ ಆಗಿ ಏನ್ ಮಾಡ್ತದ ಗೊತ್ತಾದ? ಸಿಂಹ ತಣ್ಣಗಾಗ್ಬಿಡ್ತದ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ನಮ್ಮ ಒಂದು ನಿಜವಾದ ಸ್ವಾತಂತ್ರ್ಯ ನಮ್ಮ ಶರೀರದಲ್ಲಿ ಅಲ್ಲ, ನಮಗೆ ಶರೀರದಿಂದ ನಮಗೆ ಬಿಡುಗಡೆ ಸಿಕ್ಕಿದೆ. ಸ್ವಾತಂತ್ರ್ಯ ಅಂತ ನಾವು ಅನ್ಕೋತಾ ಇದ್ದೇವೆ. ಬಟ್ ನಿಜವಾದ ಒಂದು ಜೈಲ್ ಯಾವುದು ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮೈಂಡ್. ಹಲ್ಲೆಲೂಯ. ನಮ್ಮ ಮನಸ್ಸು, ದ ಮೈಂಡ್ ಈಸ್ ದ ಬಿಗ್ಗೆಸ್ಟ್ ಪ್ರಿಸನ್. ಅನೇಕರು ಅನ್ಕೋತಾ ಇದ್ದೇವೆ ನನಗೆ ಬಿಡುಗಡೆ ಆಗಿದೆ, ನನಗೆ ಮನಸ್ಸು ಬಂದಾಗ ನಾನು ಮಾಡ್ತೇನೆ ಅಂತ. ಬಟ್ ಅವರು ನಿಜವಾದ ಒಂದು ಸ್ವಾತಂತ್ರ್ಯದಲ್ಲಿ ಜೀವಿಸ್ತಾ ಇಲ್ಲ. ಆದ್ರೆ ಅವರು ಸ್ವಾತಂತ್ರ್ಯ ಅಂತ ಅನ್ನುಕೊಳ್ಳುವಂತ ಒಂದು ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾರೆ ಅಷ್ಟೇ. ಹಲ್ಲೆಲೂಯ. ನಮ್ಮ ಮನಸ್ಸೇನಾಗಿದೆ? ಇಟ್ಸ್ ದ ಬಿಗ್ಗೆಸ್ಟ್ ಪ್ರಿಸನ್. ಅದಕ್ಕೆ ದೇವ್ರೆ ಇದೇನ್ ದೇವ್ರೆ ಅಂತ ಕೇಳಿದಾಗ ಆಗ ದೇವ್ರು ಹೋಲಿ ಸ್ಪಿರಿಟ್ ಹೇಳಿದೇನಂದ್ರೆ, ಅನೇಕ ವಿಶ್ವಾಸಿಗಳ ಜೀವಿತ ಈ ರೀತಿ ಆಗ್ಬಿಟ್ಟಿದೆ. ಸರ್ಕಸ್ ಮಾಡ್ತಾ ಇದ್ದಾರೆ ನನ್ನ ಜನರು. ಬರೀ ಸರ್ಕಸ್ ನಲ್ಲಿ ಇರುವಂತ ಸಿಂಹಗಳಾಗಿದ್ದಾರೆ. ನಮ್ಮನ್ನು ದೇವರು ಅರಸರನ್ನಾಗಿಯೂ ರಾಜರನ್ನಾಗಿಯೂ ಮಾಡಿದ್ದಾರೆ. ಆದ್ರೆ ನಾನು ಅವರಲ್ಲಿ ಇಟ್ಟಿರುವಂತ ಆ ಪೊಟೆನ್ಶಿಯಲ್, ನಾನು ಅವರಲ್ಲಿ ಇಟ್ಟಿರುವಂತ ಸಾಮರ್ಥ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ತಮ್ಮ ಡಿಸೈರ್ ಹಿಂದೆ ಹೋಗ್ತಾ ಇದ್ದಾರೆ. ತಮ್ಮ ಅಪೆಟೈಟ್ಸ್ ಏನು ಅವ್ರಿಗೆ ತೃಪ್ತಿ ಸಿಗುತ್ತದೋ ಅದರಿಂದ ಹೋಗಿ ಅವರು ಸರ್ಕಸ್ ನಲ್ಲಿರುವಂತ ಸಿಂಹಗಳಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸರ್ಕಸ್ ನಲ್ಲಿರೋ ಸಿಂಹಗಳೇನು? ಅವನೇನ್ ತೋರಿಸ್ತಾನೆ ಹಿಂಗ ಹೋಗ್ಬೇಕು, ಮತ್ತೆ ಹಿಂಗ ಹೋಗ್ಬೇಕು. ಸೊ ಅನೇಕ ವಿಶ್ವಾಸಿಗಳ ಜೀವಿತ ಹಂಗ ಆಗ್ಬಿಟ್ಟಿದೆ. ಸಂಡೆ ವಾರ ಚರ್ಚಿಗೆ ಬರಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಅಡಿಬೇಕು, ಮದುವೆ ಮಾಡ್ಬೇಕು, ಮೊಮ್ಮಕ್ಕಳು ಮಾಡ್ಬೇಕು. ಸರ್ಕಸ್ ಅನ್ನುವಂತ ಜೀವನದಲ್ಲಿ ವಿಶ್ವಾಸಿಗಳು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ದೇವರು ಇಂತಿಂತ ಸಾಮರ್ಥ್ಯ ಪೊಟೆನ್ಶಿಯಲ್ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ. ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನು ವಾತಾವರಣಕ್ಕೆ ಅನುಗುಣವಾಗಿ ನಾವು ಅದನ್ನ ಕೆಳಗಡೆ ಹಾಕ್ತಾ ಇದ್ದೇವೆ. ಹಲ್ಲೆಲೂಯ. ನಮ್ಮ ಮನಸ್ಸನ್ನು ಒಂದು ಬಂಧನದಲ್ಲಿ ಇಟ್ಬಿಟ್ಟಿದ್ದಾನೆ ಸೈತಾನ. ನಮ್ಮ ಮನಸ್ಸನ್ನು ಒಂದು ಸ್ಲೇವರಿಯಲ್ಲಿ ಇಟ್ಬಿಟ್ಟಿದ್ದಾನೆ. ಸ್ಲೇವರಿ ಅಂದ್ರೆ ಏನ್ ಗೊತ್ತಾ? ನೀವು ಎಷ್ಟು ಮಟ್ಟಕ್ಕೆ ಹೋಗಕ್ ಸಾಧ್ಯ ಅಷ್ಟು ಮಟ್ಟಕ್ಕೆ ಹೋಗ್ಬೋದು. ಮತ್ತೆ ಆಮೇಲೆ ಸೈತಾನ ಏನ್ ಮಾಡ್ತಾನೆ? ಹಿಂದೆ ಕೆಳದ್ ಬಿಡ್ತಾನೆ. ಯಾಕೆ? ಸರ್ಕಸ್ ಅಲ್ಲಿ ಇದ್ದವ್ರಿಗೆ ಅವ್ರಿಗೆ ಹೊರಗೆ ಬಿಡ್ತಾರ ಸಿಂಹಕ್ಕೆ, ಮತ್ತೆ ಎಲ್ಲಿ ಒಯ್ದಾಕ್ತಾರೆ? ಅದಕ್ಕೆ ಕೇಜಿನಲ್ಲಿ ಹಾಕ್ತಾರೆ. ಅದಕ್ಕೆ ಸರ್ಕಸ್ ಅಲ್ಲಿ ಅದಕ್ಕೆ ಸ್ವಲ್ಪ ಅಬ್ಬಬ್ಬ ಇಷ್ಟು ಚೆನ್ನಾಗೈತಲ್ಲ ಅಂತ ಸ್ವಲ್ಪ ದೊಡ್ಡದು ಜಾಗ ಅನಿಸ್ತದೆ. ಆಮೇಲೆ ಮತ್ತೆ ಹೋದ ನಂತರ ಎಲ್ಲಿ ಹೋಗ್ತದೆ? ಅದು ಕೇಜ್ಗೆ ಹೋಗ್ತದೆ. ಹಾಗೆ ಅನೇಕ ವಿಶ್ವಾಸಿಗಳ ಮನಸ್ಸೇನಾಗ್ಬಿಟ್ಟಿದೆ ಗೊತ್ತಾ? ಬಂಧನ ಏನಾಗಿದೆ ಅಂದ್ರೆ ಒಂದು ಪ್ರಿಸನ್ ಆಗ್ಬಿಟ್ಟಿದೆ, ಜೈಲ್ ಆಗ್ಬಿಟ್ಟಿದೆ. ಅನೇಕರು ಜೈಲಿನಲ್ಲಿ ಜೀವಿಸ್ತಾ ಇದ್ದೀರಿ. ಮೈಂಡ್ ಅಲ್ಲಿ ಯಾವ ಜೈಲಿನಲ್ಲಿ ಜೀವಿಸ್ತಾ ಇದ್ದೇವೆ ನೋಡ್ರಿ. ವಾಕ್ಯ ಓದೋಣ. ಗಲಾತ್ಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ. ಇವತ್ತು ನೀವು ಪ್ರಾರ್ಥನೆ ಮಾಡಬೇಕಾಗಿದ್ದು, ನಿಮ್ಮ ಒಂದು ಪ್ರಾರ್ಥನೆ ಹೃದಯದಿಂದ ಕೂತ್ಕೋಬೇಕಾಗಿದ್ದೇನು ಅಂದ್ರೆ, ನಾನು ಯಾವದಕ್ಕೆ ನಾನು ಸ್ಲೇವ್ ಆಗಿದ್ದೇನೆ, ಒಂದು ಬಂಧನಕ್ಕೆ ಒಳಗಾಗಿದ್ದೇನೆ, ಅದರಿಂದ ನಾನು ಬಿಡುಗಡೆ ಆಗಬೇಕು. ಹಲ್ಲೆಲೂಯ. ಗಟ್ಟಿಗಡೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಗಲಾತ್ಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ
ಮೊದಲನೇ ವಚನದಿಂದ ಓದೋಣ. ಕ್ರಿಸ್ತನು ಹಾ. ನಮ್ಮನ್ನು ಹ್ಮ್. ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಹ್ಮ್ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ಹ್ಮ್ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಓಕೆ, ನನ್ನ ಹಿಂದೆ ಈ ವಾಕ್ಯವನ್ನು ಅರಿಕೆ ಮಾಡ್ರಿ. ಕ್ರಿಸ್ತನು ನಮ್ಮನ್ನು, ಗಟ್ಟಿಯಾಗಿ ಹೇಳ್ಬೇಕು, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಇನ್ನೊಂದ್ಸಲ, ಕ್ರಿಸ್ತನು ನನ್ನನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನನಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಇಲ್ಲಿ ನಮಗೆ ಯಾರ ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದಾರಂತೆ? ಯಾರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ? ಓಕೆ, ಸೊ ವಾಟ್ ಈಸ್ ಫಾಲ್ಸ್ ಫ್ರೀಡಮ್? ಒಂದು ಸುಳ್ಳಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತಂದ್ರೆ, ಡೂ ವಾಟ್ ಎವರ್ ಯು ವಾಂಟ್. ನಿನಗೆ ಏನ್ ಮನ್ಸಿಗೆ ಬರ್ತದೋ ಅದು ಮಾಡು, ಅದು ಸ್ವಾತಂತ್ರ್ಯ ಅಲ್ಲ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೇಳಿಸ್ಕೊತಾ ಇದ್ದೀರಾ? ಅದು ಸ್ವಾತಂತ್ರ್ಯ ಅಲ್ಲ. ನನ್ನ ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದು ಸ್ವಾತಂತ್ರ್ಯ ಅಲ್ಲ. ಹಲ್ಲೆಲೂಯ. ನನಗೆ ಯಾರು ಹೇಳ್ಬಾರ್ದು, ನನಗೆ ಯಾರು ಕೇಳಬಾರ್ದು, ನನ್ನ ಹೆಂಡತಿ ನನಗೆ ಕೇಳಬಾರ್ದು, ನಾ ಎಷ್ಟು ಗಂಟೆಗಾರ ಬರ್ತೀನಿ ಕೇಳಬೇಡ ನೀ, ನಾ ಹೆಂಗಾರ ಜೀವಿಸ್ತೀನಿ ಕೇಳಬೇಡ್ನಿ. ಯಾಕೆ? ನನಗೆ ಸ್ವಾತಂತ್ರ್ಯ ಸಿಕ್ಕದು. ಅದು ಸ್ವಾತಂತ್ರ್ಯ ಅಲ್ಲ. ಫಾಲ್ಸ್ ಫ್ರೀಡಮ್, ನೋ ಬೌಂಡ್ರೀಸ್. ಯಾವುದೇ ರೀತಿಯಾದಂತ ಒಂದು ಮಿತಿ ಇಲ್ಲ, ಬೌಂಡ್ರಿ ಇಲ್ಲ ಅವ್ರಿಗೆ, ಒಂದು ಮಿತಿ ಇಲ್ಲ, ಅನ್ಕಂಟ್ರೋಲೇಬಲ್. ಅದು ತಪ್ಪಾದ ಒಂದು ಸ್ವಾತಂತ್ರ್ಯದ ಕಂಡೀಷನ್ ಆಗಿದೆ. ಸುಳ್ಳಾದ ಒಂದು ಸ್ವಾತಂತ್ರ್ಯ ಏನಂದ್ರೆ, ನೋ ರೆಸ್ಪಾನ್ಸಿಬಿಲಿಟಿ, ಯಾವುದೇ ರೀತಿಯಾದಂತ ಜವಾಬ್ದಾರಿಕೆ ಇರುವುದಿಲ್ಲ. ಹಲ್ಲೆಲೂಯ. ಸುಳ್ಳಾದ ಒಂದು ಸ್ವಾತಂತ್ರ್ಯ ಅಂದ್ರೆ ಏನು? ಜವಾಬ್ದಾರಿಕೆ ಇಲ್ಲದೆ ಇರುವಂತದ್ದು, ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರುವುದಿಲ್ಲ. ಫಾಲ್ಸ್ ಫ್ರೀಡಮ್ ವಿಲ್ ಗಿವ್ ಪ್ಲೆಷರ್. ಸುಳ್ಳಾದ ಒಂದು ಸ್ವಾತಂತ್ರ್ಯ ನಿಮಗೆ ತಾತ್ಕಾಲಿಕವಾದ ಸುಖವನ್ನು ಕೊಡ್ತದೆ, ತಾತ್ಕಾಲಿಕವಾದಂತ ನಿಮಗೆ ಬಿಡುಗಡೆಯನ್ನು ಕೊಡ್ತದೆ, ಬಟ್ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ. ಸುಳ್ಳಾದ ಸ್ವಾತಂತ್ರ್ಯ ಅಂದ್ರೆ ಅನ್ಕೋತಾರೆ ಇಂಡಿಪೆಂಡೆನ್ಸ್ ಫ್ರಮ್ ಗಾಡ್. ದೇವರಿಂದ, ದೇವರೇ ಬೇಡಪ್ಪ ನಮಗೆ, ನನ್ನ ಮನಸ್ಸಿಗೆ ಬಂದಾಗ ನಾನು ಜೀವಿಸ್ತೀನಿ, ಈ ದೇವರಿಂದನೇ ನೋಡೋಣ ಕಂಟ್ರೋಲ್ ಮಾಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯ. ಅನೇಕ ಸಲ ಗಂಡ ಹೆಂಡತಿ ಮಧ್ಯೆ ಆಗ್ತಾ ಇಲ್ಲ, ಈ ತಾಳಿ ಕಟ್ಟಿಬಿಟ್ಟು ನಾ ಸಿಗಿಬಿದ್ದೀನಿ ಇಲ್ಲಿ, ಈ ತಾಳಿ ಒಂದ್ ಸಲ ನನ್ ಕೊಳ್ಳೊಂದು ಹೋಯ್ತಲ್ಲ, ಅವಾಗ ತೋರಿಸ್ತೀನಿ ಯಾರ. ಅದಕ್ಕೆ ಬೆಳಿಗ್ಗೆ ನೋಡ್ತಾ ಇದ್ದ, ಈ ಮಂಗಳಸೂತ್ರ ಎಲ್ಲಿಂದ ಬತ್ತಪ್ಪ ಅಂತ ಹೇಳಿ. ಯಾರು ಕಂಡು ಹಿಡಿದಿರೋದು ಮಂಗಳಸೂತ್ರ? ಆದಾಮ ಕಟ್ಟಿದ ಅವಾಗ ಮಂಗಳಸೂತ್ರ? ಕಟ್ಟಿಲ್ಲ. ನೋಡ್ರಿ, ಅನೇಕ ತಪ್ಪಾದ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ ಕೂತೀವಿ ನಾವು. ಇವನ್ ನಮ್ಮ ಏನು ಸಂಪ್ರದಾಯ ಮಾಡ್ತಾರಲ್ಲ, ಅದು ಎಲ್ಲೂ ಬರ್ದಿಲ್ಲ ತಾಳಿ ಕಟ್ಟಬೇಕಂತ ಹೇಳಿ. ಇದನ್ನ ನಾವು ಮಾಡ್ಬಿಟ್ಟಿದೀವಿ ಅಷ್ಟೇ. ಅದು ಹಂಗ ಕಟ್ಟಿದ ತಕ್ಷಣ ಅವ್ರು ಏನ್ ಅನ್ಕೊಂಡ್ಬಿಡ್ತಾರ ಗೊತ್ತಾ? ಇದು ಗುಲಾಮತನದಲ್ಲಿ ನಾ ಬಿದ್ದುಬಿಟ್ಟಿನಿ, ಇದು ಒಂದು ಇರ್ಲಿಲ್ಲಲ್ಲ, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಿದ್ ನಾನು. ಅದರಲ್ಲೂ ಫಾಲ್ಸ್ ಫ್ರೀಡಮಿನ ಒಂದು ಚಿಹ್ನೆಗಳು ಅದು. ಓಕೆ, ಸೊ ಇಂಡಿಪೆಂಡೆನ್ಸ್ ಫ್ರಮ್ ಗಾಡ್. ಪ್ರತಿಯೊಬ್ಬರಿಗೆ ಏನ್ ಅನಿಸ್ತದಂದ್ರೆ, ಅವ್ರಿಗೆ ಯಾರು ಕಂಟ್ರೋಲ್ ಮಾಡ್ಬಾರ್ದಂತಾರೆ. ಮಕ್ಕಳು ಏನ್ ಅನ್ಕೋತಾರ ಗೊತ್ತಾ? ತಂದೆ ತಾಯಿ ನನಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಇಷ್ಟಕ್ ಬಾ, ಅದು ಮಾಡು, ಇದು ಮಾಡು, ಹಿಂಗಿರು ಹಂಗಿರು ಅಂತ ಏನ್ ಅನ್ಕೋತಾರ ಅವರು? ನನಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವರು, ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು, ನನಗೆ ಸ್ವಾತಂತ್ರ್ಯನೇ ಇಲ್ಲ ಮನೆಯಲ್ಲಿ. ನೀನು ಸ್ವಾತಂತ್ರ್ಯದಲ್ಲಿ ಇರಬೇಕಂತಾನೆ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ರಿ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈಗ 80 ವರ್ಷ ಆಯ್ತಪ್ಪ, ನಮಗೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಅನ್ಕೋರಿ. ಏನು, ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಡ್ಲಿಲ್ಲ ಅಂತ ಅಂದ್ರೆ ಅನ್ಕೊಡ್ರಿ, ಹೆಂಗಿರ್ತಿದ್ ದೇಶ? ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ಸ್ವಾತಂತ್ರ್ಯದಲ್ಲಿ ಇರಕ್ ಆಗ್ತಿತ್ತ? ಅವರು ಯಾರ್ ಬೇಕೇನ್ ಸಿಕ್ಕ ಲೂಟಿ ಮಾಡ್ತಾ ಇದ್ರು, ಯಾರ್ ಬೇಕೇ ಇದು ನನ್ ಜಾಗ ಅಂತ ಅನ್ಕೊಂಡ್ಬಿಡ್ತಿದ್ರು. ಏನ್ ಅವ್ನ್ ಮನ್ಸಿಗೆ ಬರ್ತದೆ ಏನ್ ಮಾಡ್ತಾ ಇದ್ರು. ಬಟ್ ಆ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾ ಇದೆ ಅಂದ್ರೆ,
ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ಈ ಸಂವಿಧಾನ ಅನುಸಾರವಾಗಿ ನೀನು ನಡೆದ್ರೆ ನೀನು ಸ್ವಾತಂತ್ರ್ಯದಲ್ಲಿ ಇರ್ತಿ. ಹಲ್ಲೆಲೂಯ. ಸ್ವಾತಂತ್ರ್ಯ ಸಿಗುವುದು ಒಂದು ಬೇರೆ, ಸ್ವಾತಂತ್ರ್ಯದಲ್ಲಿ ನೆಲೆಯಾಗಿರುವುದು ಇನ್ನೊಂದು ಕತೆ ಬೇರೆ. ಅದು ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಸ್ವಾತಂತ್ರ್ಯ ಅಂತಂದ್ರೆ ನಮಗೆ ಇಂಡಿಪೆಂಡೆಂಟ್ ಆಗಿರುವಂತದ್ದಲ್ಲ. ಸ್ವಾತಂತ್ರ್ಯ ಅಂದ್ರೆ ನನ್ನ ಮೇಲೆ ಯಾರು ಕಂಟ್ರೋಲ್ ಮಾಡಬಾರ್ದು ಅಂತಲ್ಲ, ನನಗೆ ಯಾರು ಏನು ಹೇಳಬಾರ್ದು ಅಂತಲ್ಲ. ಸ್ವಾತಂತ್ರ್ಯ ಅಂತಂದ್ರೆ ನೋಡ್ರಿ, ಫಾಲ್ಸ್ ಫ್ರೀಡಮ್ ಕಂಟ್ರೋಲ್ಡ್ ಬೈ ಡಿಸೈರ್ಸ್, ಅಂದ್ರೆ ತಮ್ಮ ಆಸೆಗಳಿಂದ ಅವರು ಕಂಟ್ರೋಲ್ ಆಗಿರ್ತಾರೆ, ಡಿಸೈರ್ ಅಲ್ಲಿ ಕಂಟ್ರೋಲ್ ಆಗಿರ್ತಾರೆ. ಕೆಲವರು ಫುಡ್ ಅವರಿಗೆ ಕಂಟ್ರೋಲ್ ಮಾಡ್ತಾ ಇರ್ತದೆ, ಕೆಲವರಿಗೆ ಹಣ ಅವರಿಗೆ ಕಂಟ್ರೋಲ್ ಮಾಡ್ತಾ ಇರ್ತದೆ, ಕೆಲವರಿಗೆ ಬಿಗ್ ಬಾಸ್ ಕಂಟ್ರೋಲ್ ಮಾಡ್ತಾ ಇರ್ತದೆ. ಕೆಲವರಿಗೆ ಪುಟ್ಟಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಂಟ್ರೋಲ್, ಡಿಸೈರ್, ಆಸೆ ಅನ್ನುವಂಥದ್ದು ನಮಗೆ ಕಂಟ್ರೋಲ್ ಮಾಡುವಂಥದ್ದೇ ನಾವು ಅನ್ಕೋತೇವೆ. ಅದು ದಿಸ್ ಇಸ್ ಅ ಫ್ರೀಡಮ್ ಅಂತ ಹೇಳಿ. ಹಲ್ಲೆಲೂಯ. ಇಸ್ ಅ ಫಾಲ್ಸ್ ಫ್ರೀಡಮ್. ಅದು ಸ್ವಾತಂತ್ರ್ಯ ಅದು ನಮಗೆ ಕೊಡುವುದಿಲ್ಲ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಏನಂದ್ರೆ EMI ಫ್ರೀ, ನಿನಗೆ ಇಂಟ್ರೆಸ್ಟ್ ಫ್ರೀ. ಒಬ್ರು ಈಗ ಮೊನ್ನೆ ಅವ್ರು ಫೋನ್ ಮಾಡಿದ್ರು, ಸರ್ ನಿಮಗೆ ಇಂಟ್ರೆಸ್ಟೇ ಇಲ್ರಿ, 5 ಲಕ್ಷ ಲೋನ್ ಅದ ಸರ್, ನಿಮಗೆ ಎಷ್ಟು ತಗೋತೀರ ಅಷ್ಟೇ ಕೊಡ್ರಿ ಅಂತ ಹೇಳಿ. ಹಲ್ಲೆಲೂಯ. ಲ್ಯಾಂಡಿಗೆ ಟೆಂಪ್ಟೇಷನ್, ಇಂಟ್ರೆಸ್ಟ್ ಇಲ್ಲ ಅಂದೆ. ಯಾಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ ನೀವು ಅಂದ್ರೆ, ಇಲ್ರಿ ಸರ್ ನಿಮಗೆ ಸ್ಪೆಷಲ್ ಆಗಿ ನಾವು ಇದು ಮಾಡ್ತಾ ಇದೀವಿ, ಈ ಕಂಪನಿಯವರು ಟ್ಯಾಕ್ಸ್ ಸಂಬಂಧವಾಗಿ ಇಂಟ್ರೆಸ್ಟ್ ತಗೋತಾ ಇಲ್ಲ, ಫ್ರೀ ಆಗಿ ಕೊಡ್ತಾ ಇದಾರೆ ಅಂತ ಹೇಳಿ. 5 ಲಕ್ಷ ತಗೊಂಡ್ರೆ 5 ಲಕ್ಷನೇ ಕಟ್ಟಬೇಕು ನೀವು, ಏನು ಇಂಟ್ರೆಸ್ಟ್ ಕೊಡಂಗಿಲ್ಲ. ಹಲ್ಲೆಲೂಯ. ಒಂದ್ ಕಡೆ ಏನು ಡಿಸೈರ್, 5 ಲಕ್ಷ ಬಂದ್ಬಿಡ್ತದಲ್ಲಪ್ಪ, ಏನು ಇಂಟ್ರೆಸ್ಟ್ ಇಲ್ಲ, ಲ್ಯಾಂಡಿಗೆ ಹೋಗೋದಲ್ಲ ಅಂತ ಹೇಳಿ. ಮತ್ತದು ಅದರ ಹಿಂದ್ಗಡೆ ಏನಿದೆ, ಟ್ರ್ಯಾಪ್ ಇದೆ. ಹೇಳಿ ಸರ್, ಬೇಗ ಹೇಳಿ ಸರ್, ನಿಮಗೆ ಏನ್ ಡಾಕ್ಯುಮೆಂಟ್ಸ್ ಏನ್ ಬೇಡ ಸರ್, ಜಸ್ಟ್ ನಿಮ್ದೊಂದು ಪ್ಯಾನ್ ಕಾರ್ಡ್ ಕಳಿಸ್ಬಿಡಿ ಸಾಕು, ಮುಗಿದು. ಹೀಗೆ 5 ಮಿನಿಟ್ಸ್ ಅಲ್ಲಿ ನಿಮಗೆ 5 ಲಕ್ಷ ನಿಮ್ಮ ಅಕೌಂಟಿಗೆ ಇರ್ತಾವ. ಹೆಂಗೆ ಇರ್ತದೆ ಹೇಳ್ರಿ, ನೀಡಿದ್ದಾಗ, ಅವಶ್ಯಕತೆ ಇದ್ದಾಗ, ಇಂಥದ್ದು ಬಂದಾಗ. ಹಲ್ಲೆಲೂಯ. ಸೊ ಫಾಲ್ಸ್ ಫ್ರೀಡಮ್ ನಮಗೆ ನೊಗದಲ್ಲಿ ಸಿಕ್ಕಿ ಹಾಕುವಂತೆ ಅದು ಮಾಡ್ತದೆ ಹೊರತಾಗಿ ನಮ್ಮನ್ನು ನಿಜವಾದ ಸ್ವಾತಂತ್ರ್ಯದಲ್ಲಿ ಇಡುವುದಿಲ್ಲ. ನೋಡ್ರಿ, ಫಾಲ್ಸ್ ಫ್ರೀಡಮ್ ವಿಲ್ ಗಿವ್ ಯು ಸ್ಲೇವರಿ ಟು ಸಿನ್. ಪಾಪಕ್ಕೆ ದಾಸರಾಗಿರ್ತಾರೆ. ನೋಡ್ರಿ, ಅದೇ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ, 34ನೇ ವಚನ. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಎಲ್ಲರೂ ನನ್ನ ಹಿಂದೆ ನಿಜ ನಿಜವಾಗಿ ಹೇಳುತ್ತೇನೆ. ಗಟ್ಟಿಯಾಗಿ ನಿಜ ನಿಜವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪಾಪ ಮಾಡುವವರೆಲ್ಲರೂ ಯಾವುದಕ್ಕೆ ದಾಸರಾಗಿದ್ದಾರಂತೆ? ಪಾಪಕ್ಕೆ ದಾಸರಾಗಿದ್ದಾರೆ. ಈ ದಾಸತ್ವ ಅಂತಂದ್ರೆ ನಾವು ನಮ್ಮ ಎಲ್ಲ ಡಿಸೈರ್, ನಮ್ಮ ಎಲ್ಲ ವಿಲ್ ಅವರಿಗೆ ಒಪ್ಪಿಸಿಕೊಡುವಂಥದ್ದು. ಯಾವ ರೀತಿ ನಾವು ಪಿಕ್ಚರ್ ಅಲ್ಲಿ ನೋಡ್ತಾ ಇದೀವಲ್ಲ, ಇದಕ್ಕೆ ಡಿಸೈರ್ ಇದೆ. ಲಾಯನ್ಗೆ ಇಡೀ ಕಾಡನ್ನೇ ರೂಲ್ ಮಾಡುವಂತ ಕೆಪಾಸಿಟಿ ಇದೆ. ಬಟ್ ಈ ಸರ್ಕಸ್ ಅಲ್ಲಿ ಅವನು ಇರುವುದರಿಂದ, ಆ ಸ್ಟಿಕ್ ಇರುವುದರಿಂದ, ಆ ಡಿಸೈರ್ ಎಲ್ಲ ಯಾರಿಗೆ ಒಪ್ಪಿಸ್ಕೊಟ್ಟಿದ್ದಾನೆ? ಆ ಟಾಸ್ಕ್ ಮಾಸ್ಟರ್ಗೆ ಒಪ್ಪಿಸ್ಕೊಟ್ಟಿದ್ದಾನೆ. ಸೊ ಪಾಪ ಮಾಡುವಾಗೆಲ್ಲ ನಾವು ಪಾಪಕ್ಕೆ ದಾಸರಾಗಿರ್ತೇವೆ. ನಾವ್ ಅನ್ಕೋತೇವೆ. ಅದಕ್ಕೆ ಸೈತಾನನು ಹವ್ವಳ ಬಳಿಗೆ ಬಂದು ಏನ್ ಮಾಡ್ತಾನೆ ಗೊತ್ತಾ? ನೀನು ಇದನ್ನ ತಿಂದ್ರೆ ದೇವರಂತೆ ಆಗ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಎಲ್ರು ದೇವ್ರಂತ ಮನುಷ್ಯನ್ರಿ, ಯಾರು ಇಲ್ಲ ದೇವ್ರಂತ. ಸುಮ್ಮನೆ ಹೇಳ್ಬೇಡ್ರಿ ದೇವ್ರಂತ ಮನುಷ್ಯನ ಇಲ್ಲ. ಸೈತಾನ ಹಳೇ ಟ್ರಿಕ್ ಇದು. ಯಾರಂಗ ಆಗ್ತೀರಿ? ದೇವ್ರಂಗ ಆಗ್ತೀರಿ. ಕೆಲವ್ರಿಗೆ ದೇವ್ರ ಅಂದ್ರೆ ಕನ್ಫ್ಯೂಷನ್. ದೇವ್ರ ಅಂತಂದ್ರೆ ಆಗ ಸೈಲೆಂಟ್ ಆಗಿರ್ಬೇಕು, ಗಡ್ಡ ಬಿಟ್ಟಿರ್ಬೇಕು, ನಿಧಾನಕ್ಕೆ ಮಾತಾಡ್ಬೇಕು, ಹಿಂಗ ಅನ್ಕೋತೇವೆ. ಬಟ್ ಗಾಡ್, ಆತನು ಯಹೂದ ಕುಲದ ಸಿಂಹವಾಗಿದ್ದಾನಂತೆ. ಆತನ ಸ್ವರ ತೆಗೆದ್ರೆ ಎಲ್ಲ ಜಿಂಕೆಗಳೆಲ್ಲ ಡೆಲಿವರಿ ಆಗ್ತದ, ಅಂದ್ರೆ ಕಂಪಿಸ್ತದಂತೆ. ಈ ಸಚ್ ಎ ಪವರ್ಫುಲ್ ಗಾಡ್. ಆತನ ವಾಯ್ಸ್ ಅಲ್ಲಿ ಅಷ್ಟು ಒಂದು ಶಕ್ತಿ ಇದೆ. ಹಲ್ಲೆಲೂಯ. ಸೊ ಫಾಲ್ಸ್ ಫ್ರೀಡಮ್ ನಾವ್ ಏನ್ ಮಾಡ್ತೇವೆ ಅಂದ್ರೆ, ನಮ್ಮ ಡಿಸೈರ್ಗೆ, ನಮ್ಮ ಏನೆಲ್ಲ ವಸ್ತುಗಳಿಗೆ ಕೆಲವೊಂದ್ಸಲ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಕೆಲವ್ರು ಕೆಲವ್ರಿಗೆ ಕೇಳಿದೀನಿ, ಕೆಲವ್ರಿಗೆ ಏನಂದ್ರೆ ಪೆನ್ಸಿಲ್ ತಿನ್ನುವಂತ ಅಭ್ಯಾಸ. ಪೆನ್ಸಿಲ್ ಬೋರ್ಡ್ ಮೇಲೆ ಬರೀತಾರ ನೋಡ್ರಿ, ಅದು
ಯಾರಾದ್ರೂ ಇಲ್ಲಿದ್ರೆ ಇವತ್ತು ಬಿಡುಗಡೆ ಆಗ್ತಾನೆ. ಪೆನ್ಸಿಲ್ ತಿಂತಾರೆ ಕೆಲವರು. ಅಡಿಕ್ಷನ್, ಅದು ಸ್ಲೇವರಿ, ಅದಕ್ಕೆ ದಾಸತ್ವದಲ್ಲಿ ಹೋಗಿದ್ದಾರೆ. ದಾಸತ್ವ ಅಂದ್ರೆ ನಿನ್ನ ಎಲ್ಲಾ ಚಿತ್ತ, ನಿನ್ನ ಎಲ್ಲಾ ಮನಸ್ಸು ಅವರು ಹೇಳದ ಹಾಗೆ ನಡೆಯುವಂತದ್ದೇ ದಾಸತ್ವ. ನಿನಗೆ ಆಯ್ಕೆ ಮಾಡಕ್ಕೆ ಚಾಯ್ಸೇ ಇರಲ್ಲ, ನಿನಗೆ ಡಿಸಿಷನ್ ಮಾಡಕ್ಕೆ ಯಾವುದೇ ರೀತಿಯಾದಂತ ಆಯ್ಕೆನೇ ಇರಲ್ಲ. ದಟ್ ಈಸ್ ಸ್ಲೇವರಿ, ದಾಸತ್ವ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು 430 ವರ್ಷ ದಾಸತ್ವದಲ್ಲಿದ್ರು. ಅವರು ಆ ದಾಸತ್ವದಲ್ಲಿ ಇದ್ದಾಗ ನೋಡ್ರ, ದಾಸತ್ವದಲ್ಲಿ ಇರುವವರು ಯಾವಾಗ್ಲೂ ಕಿರಿಕಿರಿಯಲ್ಲಿ ಇರ್ತಾರೆ. ಆಪರೇಷನ್, ಡೆವಿಲ್ ಆಪರೇಷನ್ ಅಲ್ಲಿ ಇರ್ತಾರೆ. ಅವ್ರ ಮನಸ್ಸು ಸಮಾಧಾನ ಇರಲ್ಲ, ಅವ್ರು ಒಂದ್ ಕಡೆ ಕುಂದ್ರಂಗಿಲ್ಲ, ಓಡ್ತಾ ಇರ್ತಾರೆ. ಮತ್ತೆ ಕಂಟಿನ್ಯೂಸ್ ಆಗಿ ಅವರಿಗೆ ಪರಿಶ್ರಮನೇ ಇರ್ತದೆ ದಾಸತ್ವದಲ್ಲಿದ್ದವ್ರಿಗೆ. ಈ ಇಸ್ರಾಯೇಲ್ ಜನರು ಇಷ್ಟು ದಾಸತ್ವಕ್ಕೆ ಒಳಗಾದ್ರು ಅಂದ್ರೆ, ಅಲ್ಲಿ ಐಗುಪ್ತ ದೇಶದವನು ಹೇಳ್ತಾ ಇದ್ದಾನೆ, ಇವ್ರಿಗೆ ಒಂದು ದಿನ ಆದ್ರೂ ರಜೆ ಸಿಗ್ತಿದ್ವಿ, ರಜೆನೆ ಕೊಡ್ಬೇಡ್ರಿ, 24 hours ಇವ್ರಿಗೆ ಕೆಲಸ ಮಾಡ್ತಾನೆ ಇರ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಹೋಗ್ಲಿಕ್ಕೆ ಜಾಬ್ಗೆ ಇಷ್ಟ ಇಲ್ಲ, ಬಟ್ ಆ ದಾಸತ್ವ ಎಂಬ ನೊಗದಲ್ಲಿ ಇರುವುದರಿಂದ ಹೋಗ್ಲೇಬೇಕಾಗಿದೆ. ಅವ್ರಿಗೆ ಜಾಬ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅದು, ಬಟ್ ಸ್ಟಿಲ್ ಬಿಕಾಸ್ ಆಫ್ ಸ್ಲೇವರಿಯ ಮೈಂಡ್ ಸೆಟ್ ಅಲ್ಲಿ ಇರುವುದರಿಂದ ಅಲ್ಲಿ ಹೋಗ್ಲೇಬೇಕಾಗಿದೆ. ಆ ಕೆಪಾಸಿಟಿ ಅವರಲ್ಲಿ ದೇವರು ಏನ್ ಪೊಟೆನ್ಶಿಯಲ್ ಇಟ್ಟಿದ್ದಾರೋ ಅದರ ತಕ್ಕ ಹಾಗೆ ಅವರಿಗೆ ಜಾಬ್ ಇಲ್ಲ, ಬಿಸ್ನೆಸ್ ಇಲ್ಲ, ಅವರ ಒಂದು ಕಾರ್ಯಗಳಿಲ್ಲ, ಅದರ ವಿರುದ್ಧವಾಗಿ ಇದೆ. ಯಾಕೆ? ಸಣ್ಣ ಹಿಡಿದು ನಾವು ಮೈಂಡ್ ಸೆಟ್ ಮಾಡ್ಕೋತ ಬಂದೀವಿ, ನೀನ್ ಬಡವ ಇದ್ದಿ, ನಿನ್ ಕೈಲಿ ಆಗಂಗಿಲ್ಲ. ಹಲ್ಲೆಲೂಯಾ. ನಿಮ್ಮ ಅಪ್ಪ ಅಮ್ಮನ ಕೈಲಿ ಮೆಡಿಕಲ್ ಓದ್ಸಕ್ ಆಗಂಗಿಲ್ಲ, ನಿನ್ ಮಾರ್ಕ್ಸ್ ಇಷ್ಟು ಕಮ್ಮಿ ಬಂದವ. ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಅದು ಏನಾಗಿದೆ, ಟ್ರೈನ್ ಅಪ್ ಆಗಿದೆ. ಅದಕ್ಕೆ ಅದು ನೋಡಿದ ತಕ್ಷಣ ಭಯಪಟ್ಟು ಏನ್ ಮಾಡ್ಬಿಡ್ತೀವಿ, ಮತ್ತೆ ತಿರುಗಿ ಹಿಂದಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದಾಸತ್ವ ಅನ್ನುವಂಥದ್ದು ನಾವು ಹೇಟ್ ಮಾಡ್ಬೇಕು. ಹೇಳ್ರಿ, ದಾಸತ್ವ ನಾನು ಹೇಟ್ ಮಾಡ್ತೇನೆ. ಹೇಳ್ರಿ, ದಾಸತ್ವದಲ್ಲಿ ಇರುವುದಕ್ಕೆ ನನಗೆ ಇಷ್ಟ ಇಲ್ಲ. ಹೇಳ್ರಿ, ಗುಲಾಮಗಿರಿಯಲ್ಲಿ ಇರುವುದಕ್ಕೆ ನನಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಅನೇಕ ರೀತಿಯಾದಂತ ಒಂದು ಗುಲಾಮತನದಲ್ಲಿ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದಾಗಿದೆ. ಮೇ ಬಿ 2 ಅಥವಾ 3 ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಪಾಪ. ಹೇಳ್ರಿ, ಪಾಪ ಮಾಡುವವರೆಲ್ಲರೂ ಎದಕ್ಕೆ ದಾಸರಾಗಿದ್ದಾರೆ? ಎದಕ್ ದಾಸರಾಗಿದ್ದಾರೆ? ಗಟ್ಟೆಗಡಿ, ಎದಕ್ ದಾಸರಾಗಿದ್ದಾರೆ? ಈಗ ಕೆಲವರಿಗೆ ಪಾಪದ ಡೆಫಿನೇಷನ್ ಕನ್ಫ್ಯೂಷನ್ ಇರ್ತದೆ. ಪಾಪ ಅಂದ್ರೆ ಏನ್ರಿ ಅಂತ ಹೇಳಿ. ಓಕೆ, ಪಾಪ ಅಂತಂದ್ರೆ ಒಂದು ಸಿನ್ ನೇಚರ್ ಇರ್ತದೆ, ಅದು ನಾವು ಕಂಟಿನ್ಯೂಸ್ ಆಗಿ ನಾವು ಕ್ಯಾರಿ ಮಾಡ್ತಾ ಇರ್ತೇವೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇನ್ನೊಂದು ಏನಂದ್ರೆ, ನಾವು ಏನು ಮಾಡಬೇಕು ಕರೆಕ್ಟ್ ಆಗಿ ಅದು ಮಾಡದೇ ಇರುವಂತದ್ದು ಪಾಪ. ಏನು ಮಾಡಬಾರ್ದು ಅದನ್ನು ಮಾಡ್ತೇವೋ ಅದೇ ಪಾಪ. ಹಲ್ಲೆಲೂಯಾ. ಸೊ ಅದಕ್ಕೆ ಯಾವುದು ಕೂಡ ಪೌಲನು ಹೇಳ್ತಾನೆ, ನಾನು ಎಲ್ಲವನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯನಾಗಿದ್ದೇನೆ, ಬಟ್ ಯಾವುದು ಕೂಡ ನನ್ನ ಮೇಲೆ ಆಳ್ವಿಕೆ ಮಾಡುವುದಕ್ಕೆ ಬಿಡಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವ್ರದ್ದು ವಿಡಿಯೋಸ್ ನೋಡ್ತಾ ಏನು ಮಕ್ಕಳದು, ಅವ್ರ ಮೊಬೈಲ್ ಆಡಿ ಏನಾಗ್ಯದ ಗೊತ್ತಾ, ಕೈ ಯಾವಾಗ್ಲೂ ಹಿಂಗ ಫುಲ್ ಶೇಕ್. ಅದು ಅವನು ಕೈಯಾಗ ಮೊಬೈಲ್ ತಂದು ಕೊಟ್ರೆ ಅವ್ನು ಸಮಾಧಾನ ಆಗ್ತಾನೆ. ಅವನ ಕಂಡೀಷನ್ ಏನಾಗ್ಯದ ಗೊತ್ತಾ? ಅದಕ್ಕೆ ದಾಸತ್ವಕ್ಕೆ ಒಳಗಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ಯಾವುದು ಕೂಡ ನನ್ನ ಮೇಲೆ ರೂಲ್ ಮಾಡುವುದಕ್ಕೆ ಬಿಡಂಗಿಲ್ಲ. ಎಲ್ಲವನ್ನು ಮಾಡಕ್ಕೆ ನನಗೆ ಅಧಿಕಾರ ಇದೆ, ಎಲ್ಲವನ್ನು ಮಾಡಕ್ಕೆ ನನಗೆ ಎಲ್ಲ ಇದೆ, ಬಟ್ ಯಾವುದು ಕೂಡ ನನ್ನ ಮೇಲೆ ರೂಲ್ ಮಾಡುವುದಕ್ಕೆ ಬಿಡಂಗಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಯಾವುದು ಕೂಡ ನನ್ನ ಮೇಲೆ ರೂಲ್ ಮಾಡುವುದಕ್ಕೆ, ಗಟ್ಟಿಯಾಗಿ ಹೇಳ್ರಿ, ಯಾವುದು ಕೂಡ ನನ್ನ ಮೇಲೆ ರೂಲ್ ಮಾಡುವುದಕ್ಕೆ ಬಿಡುವುದಿಲ್ಲ. ಕೆಲವರು ಇನ್ನೂ ಒಂದು ವಿಶೇಷವಾದ ಇದಕ್ಕೆ ನೊಗಕ್ಕೆ ಸಿಕ್ಕಾಕೊಂಡಿರ್ತಾರೆ. ಏನ್ ಗೊತ್ತಾ? ಅವ್ರೇನಂತಾರೋ ಇವ್ರೇನಂತಾರೋ ಅನ್ನುವಂತ ನೊಗಕ್ಕೆ, ಒಪಿನಿಯನ್ಸ್ ಆಫ್ ಮೆನ್, ಮನುಷ್ಯರ ಅನಿಸಿಕೆಗಳಿಗೆ ಗುಲಾಮರಾಗಿರ್ತಾರೆ. ಯಾರ ಅನಿಸಿಕೆಗಾಗಿ? ಮನುಷ್ಯರ ಅನಿಸಿಕೆಗಳಿಗಾಗಿ. ನಿನಗೆ ಹೆಂಗ ಅನಿಸ್ತದೆ? ನನಗೆ ಹಿಂಗ ಅನಿಸ್ತದೆ. ಅನಿಸಿಕೆಗಾಗಿ ಗುಲಾಮರಾಗಿರ್ತಾರೆ. ಬೈಬಲ್ ಹೇಳ್ತದೆ, ಡು ನಾಟ್ ಬಿ ದ ಲವರ್ಸ್ ಆಫ್ ಯುವರ್ ಒಪಿನಿಯನ್ಸ್.
ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ನಿನ್ನ ಸ್ವಂತ ಬುದ್ಧಿ ಮೇಲೆ ಆತುಕೊಳ್ಳಬೇಡ. ಯಾಕೆ ಅವ್ರು ಏನ್ ಅನಿಸ್ತದ ಅದೇ ಕರೆಕ್ಟ್ ಅಂತಾರ. ನನಗೆ ಹಿಂಗ ಅನಿಸ್ತದಿದೆಯಪ್ಪ. ಹಲ್ಲೆಲೂಯ. ಇನ್ನೊಬ್ಬರ ಅನಿಸುವಿಕೆಗೆ ಗುಲಾಮರಾಗಿರ್ತಾರೆ. ನನಗೇನ್ ಅನಿಸ್ತಾ ಇದೆ, ಒಪಿನಿಯನ್ಸ್ ಆಫ್ ಮೆನ್, ಒಪಿನಿಯನ್ಸ್ ಆಫ್ ಅದರ್ಸ್. ಇನ್ನೊಬ್ರು ಏನ್ ಅನ್ಕೋತಾ ಇದ್ದಾರೋ, ಇನ್ನೊಬ್ರು ಹೇಗೆ ನನ್ನ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೋ ಅದ್ರ ಬಗ್ಗೆ ಗುಲಾಮರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೇಳ್ರಿ, ಅವ್ರ ಏನಂತಾರೋ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಅವ್ರ ಏನಂತಾರೋ, ಇವ್ರೇನಂತಾರೋ ಅದಕ್ಕೆ ನಾನು ಗುಲಾಮನಾಗಲ್ಲ. ದೇವರ ವಾಕ್ಯ ಏನಂತದೆ ಅದಕ್ಕೆ ಗುಲಾಮನಾಗಿರ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. 90% ನಾವು ಸ್ಪೆಷಲಿ ಸಿಸ್ಟರ್ಸ್ಗಳು 90% ನಾವು ಫಂಕ್ಷನ್ಗಳಿಗೆ ರೆಡಿಯಾಗಿ ಹೋಗ್ಬೇಕಂದ್ರೆ ಯಾರಿಗಾಗಿ ಹೋಗ್ತೇವೆ? ಅವ್ರು ಏನಂತ, ನನ್ನ ಡ್ರೆಸ್ ನೋಡಿದ್ರೆ ಚೆನ್ನಾಗಿ ಕಾಣ್ಬೇಕು. ಹಲ್ಲೆಲೂಯ. ನಾವು ಚೆನ್ನಾಗಿ ಕಾಣಿಸ್ಬೇಕು. ನನ್ನ ಹೆಂಡತಿಗೆ ಚೆನ್ನಾಗಿ ಕಾಣಿಸ್ತೈತ ಇಲ್ಲೋ, ನನ್ನ ಗಂಡಕ್ಕೆ ಚೆನ್ನಾಗಿ ಕಾಣಿಸ್ತೈತ ಇಲ್ಲೋ ಅದು ಕೇಳಂಗಿಲ್ಲ. ಹೋದ ತಕ್ಷಣ ಅಲ್ಲಿ 4 ಮಂದಿ ನೀವು ಸೂಪರ್ ಆಗಿದ್ಯಾ ಅಂತ ಅಂದು ಬಿಡ್ಬೇಕು. ಊಟನೇ ಮಾಡಲ್ಲ ಅವನು. ಊಟನೇ ಮಾಡಲ್ಲ ಅವತ್ತು, ಊಟನೇ ಮಾಡಲ್ಲ ಅವಳು ಅವತ್ತು. ಮೈಂಡ್ ಅಲ್ಲಿ ರಿಪೀಟ್ ಆಗ್ತಾನೆ ಇರ್ತದೆ, ನಾನು ಅಷ್ಟು ಚೆನ್ನಾಗಿದ್ದೀನ, ಎಲ್ಲರಿಗೂ ಬಿಟ್ಟು ನನಗೆ ಅಂದಳಲ್ಲ ಅವಳು. ಅಂದ್ರೆ ಇನ್ ಮುಂದೆ ಇಂಥ ಡ್ರೆಸ್ ತಗೋಬೇಕು ನಾ ಈಗ. ನಾನು ಮುಂದೆ ಹಿಂಗೆ ಹಾಕೋಬೇಕು ನಾ ಈಗ. ಹಲ್ಲೆಲೂಯ. ಮನುಷ್ಯರ ಒಪಿನಿಯನ್. ಅದಕ್ಕೆ ಜೀಸಸ್ ವಾಸ್ ನೆವರ್, ಯೇಸು ಸ್ವಾಮಿ ಯಾರದೇ ಒಪಿನಿಯನ್ಗೆ ಗುಲಾಮನಾಗಿರ್ಲಿಲ್ಲ. ಒಂದ್ಸಲ ಯೇಸು ಸ್ವಾಮಿ ಮತ್ತೆ ಆತನ ಯೇಸು ಸ್ವಾಮಿಯ ಸಂಬಂಧರು ಬಂದು ಹೇಳ್ತಾರೆ, ನೀನು ಲೋಕಕ್ಕೆ ನೀನೇ ಪ್ರತ್ಯಕ್ಷ ಪಡಿಸ್ಕೋ, ಬಾ ಯೆರೂಸಲೇಮಿಗೆ ನಡಿ, ನಮ್ ಜೊತೆಗೆ ನಡಿ ಅಂತಂದಾಗ ಜೀಸಸ್ ಅವ್ರ ಮಾತು ಕೇಳಿ ಏನ್ ಮಾಡ್ಲಿಲ್ಲ, ಹೋಗ್ಲಿಲ್ಲ. ನೀವು ಹೋಗ್ರಿ ಅಂತಂದ್ರು. ಆಮೇಲೆ ಜೀಸಸ್ ಬಂದ್ರು. ಜೀಸಸ್ ಹೇಳಿದ್ರು ಅವ್ರಿಗೆ, ಇಲ್ಲ ಇವ್ರ ಜೊತೆ ಹೋದಂದ್ರೆ ಇವ್ರ ಮಧ್ಯದ ಹೋಗ್ತಾ ಹೋಗ್ತಾ ಇವ್ರ ಕಥೆಗಳು ಹೇಳ್ತಿರ್ತಾರೆ. ನೀನ್ ಯೇಸು ನಮ್ಮ ಕುಟುಂಬಕ್ಕೆ ಅವಮಾನವಾಗಿದ್ದಿ, ನೀ ಸುಮ್ನೇನೆ ದೇವ್ರ ಮಗ ಅಂತ ಹೇಳಿ ನಮಗೆಲ್ಲ ಮರ್ಯಾದೆ ಕಳಿತಾ ಇದ್ದೀನಿ, ಬಡಿಗೆ ಆಗಿದೆ, 30 ವರ್ಷ ನೀನೇ ಬಡಿಗೆ ಕೆಲಸ ಮಾಡಿದಲ್ಲ, ಈಗ ಇದ್ದಕ್ಕಿದ್ದಾಗೆ ಹೇಳ್ತಾ ಇದ್ದೀನ ದೇವ್ರ ಮಗ ಅಂತ ಹೇಳಿ. ಇವೆಲ್ಲ ಕತೆ ಬೇಡ ಅಂತ ಹೇಳಿ ಅವ್ರಿಗೆ, ನೀವು ಹೋಗ್ರಿ ನಾ ಆಮೇಲೆ ಬರ್ತೀನಿ. ಅಂದ್ರೆ ಜೀಸಸ್ he was not a slave to others opinion, others decision. ಇನ್ನೊಂದ್ ಕಡೆ ಯೇಸು ಸ್ವಾಮಿಯ ತಾಯಿ ಬರ್ತಾಳೆ. ಯೇಸು ಅವ್ರ ಹತ್ರ ದ್ರಾಕ್ಷಾರಸ ಖಾಲಿ ಆಗಿದೆ ನೋಡು ಅಂದಾಗ ಆಗ ಏನ್ ಹೇಳ್ತಾರೆ ಯೇಸು ಸ್ವಾಮಿ? ಏನ್ ಹೇಳ್ತಾರೆ? ಆಯ್ತಮ್ಮ ನೀನ್ ಹೇಳತ್ತಿದಂತ ಹೇಳಿ ಹೋಗ ಮಾಡ್ಲಿಲ್ಲ. ಅಲ್ಲೆಲ್ಲ ಕೆಲವೊಂದ್ಸಲ ನನಗೆ ಬಹಳ ಕಷ್ಟ ಆಗ್ತದೆ ಹೇಳಕ್, ಬಟ್ ದೇವ್ರ ಹೋಲಿ ಸ್ಪಿರಿಟ್ ಹೇಳಿದಾಗ ನಾನು ಹೇಳ್ಬೇಕಾಗ್ತದೆ. ದಯಮಾಡಿ ಕ್ಷಮಿಸ್ರಿ ನನಗೆ. ಕೆಲವೊಂದು ಮಾತುಗಳು ಹೋಲಿ ಸ್ಪಿರಿಟ್ ಹೇಳುವಾಗ ನನಗೆ ಹೇಳಬೇಕೇ ಆಗ್ತದೆ. ಸೊ ಯೇಸು ಸ್ವಾಮಿ ಅಲ್ಲಿ ತಾಯಿಯ ಮಾತನ್ನು ಕೇಳಿ ಆತ ನಿರ್ಧಾರ ಮಾಡ್ಲಿಲ್ಲ. ಯೇಸು ಸ್ವಾಮಿ ಏನ್ ಹೇಳಿದ್ರು? ನನ್ನ ಸಮಯ ಇನ್ನೂ ಬಂದಿಲ್ಲ, ವೇಟ್ ಮಾಡುವ. ಹಲ್ಲೆಲೂಯಾ. ಸೊ ಅದಕ್ಕೆ ಕೆಲವೊಂದ್ಸಲ ನಾವು ಮನುಷ್ಯರ ಒಪಿನಿಯನ್ಗೆ ಒಳಗಾಗ್ತೇವೆ, ಗುಲಾಮರಾಗ್ಬಿಡ್ತೇವೆ. ಅಂದ್ರೆ ಇದ್ರದ್ದು ಇನ್ನೊಂದು ಅರ್ಥ ತಗೋಬೇಡ್ರಿ. ನಾಳೆ ಪಾತ್ರೆ ತಿಕ್ಕಮ್ಮ ಅಂದ್ರೆ ನಿನ್ನ ಸಮಯ. ಅದಕ್ಕೆ ಒಂದ್ಸಲ ಹೆದರಿಕೆ ಆಗಿ ಹಿಂಗ್ ಹೇಳಿದ್ರೆ ಹಿಂಗ್ ತಿಳ್ಕೊತಾರೆ ದೇವ್ರೆ, ಹಿಂಗ್ ಹೇಳಿದ್ರೆ ಹಿಂಗ್ ತಿಳ್ಕೊತಾರೆ. ಇದನ್ನ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋರಿ. ನಾಳೆ ತಂದೆ ತಾಯಿ ಬಂದು ಹೇಳ್ತಾರೆ, ಮಗ ಹೋಗ ತಗೊಂಬ ಅಂದ್ರೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅನ್ಬೇಡ್ರಿ, ಮೆಟ್ಲಿ ನೋಡಿತಾರ. ಕಾಂಟೆಕ್ಸ್ಟ್ ಅಂದ್ರೆ ಜನರ ಅನಿಸಿಕೆಗೆ ಗುಲಾಮರಾಗಬಾರ್ದು. ನಾ ಹೇಳೋ ಉದ್ದೇಶ ಏನಂದ್ರೆ ಜನರ ಅನಿಸಿಕೆ ಗುಲಾಮರಾಗ. ನೀವು ಯೇಸುವಿನ ಬಲ್ ಬರುವಾಗ ಅನೇಕರು ನಿಮ್ ಬಗ್ಗೆ ಹೇಳ್ತಾರೆ, ಅನಿಸಿಕೆಗಳು ಹೇಳ್ತಾರೆ. ಅದಕ್ಕೆ ಗುಲಾಮರಾದ್ರೆ ನೀವು ಯೇಸುವಿನ ಬಳಿ ಬರಕ್ಕಾಗಲ್ಲ, ನೀವು ದೇವರಿಗಾಗಿ ನಿಂತ್ಕೊಳಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಓದುವುದು, ದೇವರ ವಾಕ್ಯ ಧ್ಯಾನ ಮಾಡುವುದು, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಅವರವರ ಎಕ್ಸ್ಪೀರಿಯನ್ಸ್, ಅವರವರ ಅನುಭವ ಹೇಳ್ತಾರೆ, ಬಟ್ ಅದು ದೇವರ ವಾಕ್ಯಕ್ಕೆ ಮ್ಯಾಚ್ ಆಗ್ತಾ ಇದೆಯಾ? ದೇವರ ವಾಕ್ಯದ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಆಗ್ತಾ ಇದೆಯಾ? ಇದ್ರೆ
ಅದನ್ನ ಒಪ್ಪಿಕೊಳ್ಳೋಣ. ಇಲ್ಲ ಅಂದ್ರೆ ನನ್ನ ಅನಿಸಿಕೆ ನಿನ್ನ ಅನಿಸಿಕೆ ವೈದ್ಯ ಎಲ್ಲ ಹಾಕೋಣ, ಡಸ್ಟ್ಬಿನ್ ಅಲ್ಲಿ ಹಾಕೋಣ. ನನ್ನ ಅನಿಸಿಕೆ ನಿನ್ನ ಅನಿಸಿಕೆಲಿಂದ ಏನಾಗಂಗಿಲ್ರಿ. ದೇವರ ವಾಕ್ಯ ಏನ್ ಹೇಳ್ತದೆ ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಅದಕ್ಕೆ ಅವರ ಇಮೋಷನ್ಸ್ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ನಮ್ಮ ಇಮೋಷನ್ಸ್ ಭಾವನೆಗಳಿಗೆ ಅನುಗುಣವಾಗಿ ನಾವು ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಭಾವನೆಗಳು ಒಂದ್ಸಲ ಸುಯಿ ಅಂತ ಹಿಂಗ್ ಹೋಗ್ತದೆ, ಮತ್ತೆ ಒಂದ್ಸಲ ಸುಯಿ ಅಂತ ಹಿಂಗ್ ಬರ್ತದೆ. ಅದಕ್ಕೆ ಸರ್ಕಸ್ ಅಲ್ಲಿ ನೋಡಿರಲ್ಲ ಅವ್ರು ಒಂದೇ ಸಲ ಉಯ್ ಅಂತ ಮ್ಯಾಲ ಹೋಗ್ತಿರ್ತಾನೆ. ಅದ್ರಲ್ಲ ಜೋಕರ್ ಇರ್ತಾನೆ, ಜೋಕರಿ ನೋಡಿದಿರಿ, ಮ್ಯಾಲಿಂದ ಕೆಳ ಬೀಳ್ತಿರ್ತಾನೆ. ನಾವೆಲ್ಲ ಬಿಟ್ಟು ಜೋಕರಿಗೆ ನೋಡ್ತಿರ್ತೀವಿ. ಹಲ್ಲೆಲೂಯಾ. ಸೊ ಹಂಗೆ ಈ ಫಾಲ್ಸ್ ಫ್ರೀಡಮ್ ಅಲ್ಲಿ ನಾವು ಜೀವಿಸಬಾರದೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಪಾಪದಲ್ಲಿ ನೀವು ಜೀವಿಸ್ತಾ ಇರ್ತೀರೋ ನೀವು ಪಾಪಕ್ಕೆ ಗುಲಾಮರಾಗಿದ್ದೀರಿ. ಹಲ್ಲೆಲೂಯಾ. ಆ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಆ ಪಾಪದಿಂದ ನಮ್ಮನ್ನು ಯಾಕಂದ್ರೆ ಆ ಪಾಪದಿಂದ ನಾನು ನೀನು ಬಿಡುಗಡೆ ಹೊಂದ್ಕೊಳಕ್ ಆಗುವುದಿಲ್ಲ. ಅದಕ್ಕೆ ನಾವು ಯೇಸುವಿನ ಬಳಿಗೆ ಬಂದಾಗ ಆ ಪಾಪದಿಂದ ನಮಗೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದಾಸತ್ವ ಅನ್ನುವಂಥದ್ದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡಿ ನಮ್ಮನ್ನು ಲಿಮಿಟ್ ಮಾಡುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ, ಇದು ಅನೇಕರು ಇದರಲ್ಲಿ ನಾವು ಜೀವಿಸ್ತಾ ಇರ್ತೇವೆ. 15ನೇ ವಚನ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ. ನನ್ನ ಹಿಂದೆ ಅರಿಕೆ ಮಾಡ್ರಿ, ನೀವು ತಿರುಗಿ, ಗಟ್ಟಿಯಾಗ್ರಿ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೇವೆ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ. ದೇವರು ನಮಗೆ ದಾಸತ್ವದ ಸ್ಪಿರಿಟ್ ಅನ್ನು ಕೊಟ್ಟಿಲ್ಲ, ಆದ್ರೆ ಮಗನ ಸ್ಪಿರಿಟ್ ಅನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. God has not given us the spirit of slavery. ನಾವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ನಮಗೆ ದಾಸತ್ವದ ಒಂದು ಮನಸ್ಸಾಗ್ಲಿ ಸ್ಪಿರಿಟ್ ಆಗ್ಲಿ ಕೊಟ್ಟಿಲ್ಲ, ಆದ್ರೆ ದೇವರು ನಮಗೆ ಮಗನ ಆ ಒಂದು ಸ್ಪಿರಿಟ್ ಅನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಅಪ್ಪ ತಂದೆ ಎಂದು ನಾವೇನ್ ಮಾಡ್ತೇವೆ, ಆತನಿಗೆ ಕೂಗಿಕೊಳ್ತೇವೆ. ಹಲ್ಲೆಲೂಯಾ. ದಾಸತ್ವದಲ್ಲಿ ಇರುವವರು ಯಾವಾಗ್ಲೂ ಭಯದಲ್ಲಿ ಜೀವಿಸ್ತಾ ಇರ್ತಾರೆ. ಭಯ ಅನ್ನುವಂತ ಒಂದು ಬಾಂಡೇಜ್. ಅನೇಕರಿಗೆ ನಾನಾ ವಿಧವಾದಂತಹ ಭಯಗಳು ಇರ್ತದೆ. ಭಯ ಅನ್ನುವಂಥದ್ದು ಒಂದು ಬಂಧನ ಆಗಿದೆ, ದಾಸತ್ವ ಆಗಿದೆ. ಅದಕ್ಕೆ ಈ ಸ್ಟಿಕ್ ಅನ್ನು ಅವ್ರು ಯಾಕೆ ಉಪಯೋಗ ಮಾಡ್ತಾರೆ, ಅದಕ್ಕೆ ಭಯಪಡಿಸುವುದಕ್ಕೆ. ಈ ಭಯ ಅದಕ್ಕೆ ಬಂಧನದಲ್ಲಿ ಇಡುವಂತದ್ದಾಗಿದೆ. ಅನೇಕರಿಗೆ ನಮಗೆ ಭಯ ಇರ್ತದೆ, ಭವಿಷ್ಯದ ಭಯ ಇರ್ತದೆ, ಮಕ್ಕಳ ಭಯ ಇರ್ತದೆ, ಆರೋಗ್ಯದ ಭಯ ಇರ್ತದೆ, ಮುಂದೆ ಏನಾಗ್ತದೋ ಇಲ್ಲೋ ಅನ್ನುವಂತ ಭಯ ಇರ್ತದೆ. ಯಾಕೆ? ಆ ದಾಸತ್ವದಲ್ಲಿ ಇರುವುದರಿಂದ ನಮಗಾಗಿ ದೇವರು ಏನು ಮಾಡಿದ್ದಾನೆ, ನಮ್ಮಲ್ಲಿ ಎಂತ ಒಂದು ಸ್ಪಿರಿಟ್ ಅನ್ನು ದೇವರು ಕೊಟ್ಟಿದ್ದಾರೆ ಅನ್ನುವಂತ ಅರಿವು ನಮ್ಮಲ್ಲಿ ಇಲ್ಲದೆ ಇರುವುದರಿಂದ ನಾವು ದಾಸತ್ವದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಭಯ ಅನ್ನುವಂತ ಸ್ಪಿರಿಟ್ ಆಗಿದೆ. ಭಯ ಏನಾಗಿದೆ? ಇಟ್ಸ್ ಅ ಸ್ಪಿರಿಟ್, ಅದು ಆತ್ಮವಾಗಿದೆ. ಆ ಭಯಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಹೇಳ್ರಿ, ಆ ಭಯಕ್ಕೆ ನಾನು ಭಯ ಪಡಬೇಕಾಗಿಲ್ಲ. ಯಾಕೆ ಗೊತ್ತಾ? ನೀವೇನ್ ಭಯ ಪಡ್ತಿರೋ ಅದು ಖಚಿತವಾಗಿ ಬರ್ತದಂತೆ. ಯೋಬನು ಭಯ ಪಟ್ಟ, ನನ್ನ ಮಕ್ಕಳು ಏನಾದ್ರು ತಪ್ಪು ಮಾಡ್ತಾರೇನೋ, ನನ್ನ ಮಕ್ಕಳು ಏನಾದ್ರು ಪಾಪ ಮಾಡಿ ಸತ್ತೋಗ್ಬಿಡ್ತಾರೇನೋ, ನನ್ನ ಮಕ್ಕಳು ಏನಾದ್ರು ಭಯದಿಂದ ದೇವರ ಬಳಿಗೆ ಬರ್ತಾ ಇದ್ದ. ಪ್ರೀತಿಯಿಂದ ಬರ್ತಾ ಇರಲ್ಲ. ಭಯದಿಂದ ದೇವರಿಗೆ ಯಜ್ಞಗಳನ್ನು ಕೊಡ್ತಾ ಇದ್ದ. ಭಯದಿಂದ ಕಾಣಿಕೆಗಳನ್ನು ಅರ್ಪಿಸ್ತಾ ಇದ್ದ. ಏನು ಭಯ ಪಟ್ಟನೋ ಅದು ಖಚಿತವಾಗಿ ಅವನಿಗೆ ಬಂತು ಅಂತ. ಹಲ್ಲೆಲೂಯಾ. ನಾನು ಸಿಂಪಲ್ ಒಂದು ಯೋಚನೆ ಮಾಡಿದೆ. ನಂದು ಕೀ ಚೈನು ಲಿಫ್ಟ್ ಅಲ್ಲಿ ಹೋಗುವಾಗ ಒಂದು ಗ್ಯಾಪ್ ಇದೆ, ಅಲ್ಲಿ ಸುಮ್ನೆ ನಿಂತ್ಕೊಂಡು ಯೋಚನೆ ಮಾಡಿದೆ, ಒಂದ್ ವೇಳೆ ಈ ಕೀ ಚೈನು ನನ್ನ ಕೀ ಆ ಲಿಫ್ಟ್ ಅಲ್ಲಿ ಬಿದ್ರೆ ಎಲ್ಲಿ ಹೋಗ್ತದ? ಸುಮ್ನೆ ಜಸ್ಟ್ ಹಿಂಗ್ ಆಲೋಚನೆ ಮಾಡೋದು. ಈಗ ಮೊನ್ನೆ ನೋಡಿದ್ರೆ ಕೀ ಒಳಗೆ ಹೋಗ್ಬಿಟ್ಟದ. ನಿಜವಾಗ್ಲು ಕೀ ಸಮೇತ ಒಳಗೆ ಹೋಗ್ಬಿಟ್ಟದ. ಅಂದ್ರೆ ನಮ್ಮ ಥಾಟ್ಸ್, ನಮ್ಮ ಇಮ್ಯಾಜಿನೇಷನ್ ಎಷ್ಟೊಂದು ಪವರ್ಫುಲ್ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಏನು ಭಯ ಪಡ್ತೇವೋ ಅದು ಖಚಿತವಾಗ್ಲೇ ಆಗ್ತದೆ. ಹಲ್ಲೆಲೂಯಾ. ಎಕ್ಸಾಮ್ನೇ ನಾ ಫೇಲ್ ಆಗ್ತೀನಿ ಅಂತಂದ್ರೆ ನೀವು ಎಷ್ಟೇ ತಾಸು ಕೂತು ಓದು, ಬರೀ
ಫೇಲ್ ಆಗ್ತಿ. ಯಾಕೆ? ನಿನ್ನ ಮೈಂಡ್ ಹಂಗ ಟ್ರೈನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ನನ್ನ ಮಗ ಉದ್ಧಾರ ಆಗಲ್ಲಪ್ಪ, ನನ್ನ ಮಗ ಹಾಳಾಗ್ತಾನೆ ಅಂದ್ರೆ ಅದು ಹಂಗೇ ಆಗ್ತಾನೆ. ನನ್ನ ಮಗನಿಗೆ ಮದುವೆ ಆಗಲ್ಲ ಅಂತ ನುಡಿದು ಏನ್ ಮಾಡ್ತಿ? ಒಂದ್ ಫೇತ್ ಅಲ್ಲಿ ಬಂದ್ಬಿಡ್ತಿ, ಏನಂದ್ರೆ ಮದುವೆನೇ ಆಗಲ್ಲ. ಹಲ್ಲೆಲೂಯಾ. ಭಯ ಎಂಬ ನೊಗವನ್ನು ದೇವರನ್ನು ಕೊಟ್ಟಿಲ್ಲ, ಮಗನ ಆತ್ಮವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಭಯಕ್ಕೆ ನಾವ್ ಏನ್ ಮಾಡ್ಬೇಕು? ಭಯ ಪಡಬಾರ್ದು. ಭಯಕ್ಕೆ ಏನ್ ಮಾಡ್ಬೇಕು? ತಿರಸ್ಕಾರ ಮಾಡ್ಬೇಕು. ಈ ಎಲ್ಲಿವರೆಗೂ ಭಯ ಎಕ್ಸೆಪ್ಟ್ ಮಾಡ್ಕೊತಿರೋ, ಮುಂದೆ ಏನಾಗ್ತದೋ ಏನೋ, ನನ್ನ ಭವಿಷ್ಯ ಏನಾಗ್ತದೋ ಏನೋ, ನನ್ನ ಕುಟುಂಬ ಏನಾಗ್ತದೋ ಏನೋ, ಈ ಭಯದಲ್ಲಿ ನೀವು ಜೀವಿಸ್ತಾ ಇದ್ರೆ ಖಚಿತವಾಗ್ಲೂ ಅದು ನಡೀತದಂತೆ. ಆ ದಾಸತ್ವ ಎಂಬ ನೊಗದಲ್ಲಿ ನೀವು ಇರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಇರಬೇಕಾದದ್ದು ಒಂದು ಭಯ ಯಾವುದು ಗೊತ್ತಾ? ದೇವರ ಭಯ. ಯಾರ ಭಯ? ಗಟ್ಟಿಯಾಗಿ ಯಾರ ಭಯ? ಗಟ್ಟಿಯಾಗಿ ಯಾರ ಭಯ? ದೇವರ ಭಯ ಬಿಟ್ಟು ಎಲ್ಲಾ ಭಯ ತುಂಬ್ಕೊಂಡ್ಬಿಟ್ಟಿವಿ. ಹಲ್ಲೆಲೂಯಾ. ದೇವ್ರ ಭಯನೇ ಇಲ್ಲ, ಅದಕ್ಕೆ ಸಿಕ್ಕಂಗ್ ಮಾತಾಡ್ತೀವಿ, ಸಿಕ್ಕಂಗ್ ಬೈತೀವಿ, ಸಿಕ್ಕಂಗ್ ನೋಡ್ತೀವಿ. ಭಯ ಇದ್ರೆ ಅದಕ್ಕೆ ಬೈಬಲ್ ಅಲ್ಲಿ ದಾವಿದನೇ ಹೇಳ್ತಾನೆ ಏನಂದ್ರೆ, ದೇವರ ಭಯ ಕಲಿಸ್ಲಾ ನಿನಗೆ. ಕೀರ್ತನೆಗಳು 32ನೇ ಅಧ್ಯಾಯ ತೆಗಿರಿ. ಕೀರ್ತನೆಗಳು 32ನೇ ಅಧ್ಯಾಯ. ಓಕೆ, 34ನೇ ಅಧ್ಯಾಯ 11ನೇ ವಚನ. ಯೇಸನಿಗೆ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಟೀಚಿಂಗ್ ಯೇಸನಿಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗೋರೆಲ್ಲ ಬೋಲೋ ಯೇಸು ಮಸೀಹಿ. ನಿದ್ದೆ ಮಾಡೋರೆಲ್ಲ ಬೋಲೋ ಯೇಸು ಮಸೀಹಿ. ಬೆಳಿಗ್ಗೆ ತಗೊಂಡ್ಬರ್ತೀನಿ ಅವಾಗ. ಓಕೆ, ಕೀರ್ತನೆಗಳು 34ನೇ ಅಧ್ಯಾಯ 11ನೇ ವಚನದಿಂದ ಓದ್ಪ. ಮಕ್ಕಳಿರ, ಎಲ್ರು ಮಕ್ಕಳಿರ, ಗಟ್ಟಿ ಹೇಳ್ರಿ ಮಕ್ಕಳಿರ. ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯಾ. ನಾನ್ ಯೆಹೋವನ ಭಯ ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೆ? ಫುಲ್ ಹಿಂಗ್ ಗಡಗಡ ಹೋಗ್ಬೇಕಪ್ಪ, ಅದು ಮಾಡ್ಬೇಕು. ಬಟ್ ಇದು ಯಾವ ವಾಕ್ಯ ಓದುದ್ನಲ್ಲ, ದೇವರ ಭಯ ಅಂದ್ರೆ ನಿನ್ನ ಬಾಯಿಂದ ಯಾವುದೇ ಕೆಟ್ಟ ಮಾತುಗಳು ಬರುವುದಿಲ್ಲ. ನಿನ್ನ ಒಳಗಡೆ ದೇವರ ಭಯ ಇದ್ದಾಗ ನಿನ್ನ ಬಾಯಿಂದ ವಂಚನೆಯ ಮಾತುಗಳು ಬರುವುದಿಲ್ಲ. ನಿನ್ನಲ್ಲಿ ಯೆಹೋವನ ಭಯ, ದೇವರ ಭಯ ಇದ್ದಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ನಿನ್ನ ಬಾಯಿಂದ ಹೊರಗಡೆ ಬರಲ್ಲ. ಯಾವಾಗ ನಿನ್ನ ಒಳಗಡೆ ದೇವರ ಭಯ ಇಲ್ಲ, ಅವಾಗ್ಲೇನೆ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಬರುವಂತದಾಗಿದೆ, ನೆಗೆಟಿವ್ ಮಾತುಗಳು ಬರುವಂತದಾಗಿದೆ, ಇನ್ನೊಬ್ಬರ ಬಗ್ಗೆ ವಂಚನೆಯ ಮಾತುಗಳು ಬರುವಂತದಾಗಿದೆ. ಅದಕ್ಕೆ ದಾವೀದನು ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ನಮ್ಮ ಮಾತುಗಳಿಗೂ ಆಯುಷ್ಯಕ್ಕೂ ಹೆಂಗೆ ಕನೆಕ್ಟ್ ಇದೆ. ಆತನ ಹೇಳ್ತಾ ಇದ್ದಾನೆ, ನೀನು ಬಹಳ ದಿವಸ ಬದುಕ್ಬೇಕಾ, ಬಹಳ ಆಯುಷ್ಯದಲ್ಲಿ ಇರ್ಬೇಕಾ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸ್ಬೇಕಾ? ಹಾಗಾದ್ರೆ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನಿನ್ನ ನಾಲಿಗೆ ಕೆಟ್ಟದಕ್ಕೆ ಹೋಗದಂತೆ ಏನ್ ಮಾಡು? ಹಲ್ಲೆಲೂಯಾ. ನಿನ್ನ ನಾಲಿಗೆ ಕೆಟ್ಟದಕ್ಕೆ ಹೋಗದಂತೆ ಕಾದುಕೋ. ಇನ್ನೊಬ್ಬರನ್ನು ಶಪಿಸ್ಬೇಡ, ಇನ್ನೊಬ್ಬರ ಬಗ್ಗೆ ಕೆಟ್ಟದ ಮಾತಾಡ್ಬೇಡ, ನಿನ್ನ ಬಗ್ಗೆ ನೀನು ಕೂಡ ಕೆಟ್ಟದ್ ಮಾತಾಡ್ಕೋಬೇಡ. ಕೆಲವರು ತಾವೇ ಕೆಟ್ಟದ್ ಮಾತಾಡ್ಕೋತಾರೆ. ನನ್ನ ಹಣೆ ಬರನೆ ಹಿಂಗಾದರೂ ಕೆಟ್ಟದ್ ಮಾತಾಡ್ಕೋತಾರೆ. ನೀವು ಮಾತಾಡಿ ಮರ್ತು ಬಿಡ್ತೀರಿ. ನೀವು ಮಾತಾಡಿ ರಿಲೀಸ್ ಮಾಡಿದಂತ ಮಾತುಗಳು ಸೈತಾನ್ ಕಾರ್ಯತ್ವವನ್ನು ಮಾಡ್ತಿರ್ತಾನೆ. ಅವನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತಾನೆ. ನಿಮ್ಗೆ ಗೊತ್ತಿಲ್ಲ, ನೀವು ಮಾತಾಡಿ ಮರ್ತು ಬಿಟ್ಟಿರ್ತೀರಿ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನ ಭಯ ಕಲಿಸ್ಲಾ ನಿಮಗೆ. ಹೇಳ್ರಿ, ಯೆಹೋವನ ಭಯ ಕಲಿಸ್ಲಾ. ಅಕ್ಕಪಕ್ಕದವ್ರಿಗೆ ಹೇಳ್ರಿ, ಯೆಹೋವನ ಭಯ ಕಲಿಸ್ಲಾ. ಹೇಳ್ರಿ, ಯೆಹೋವನ ಭಯ ಕಲಿಸ್ಲಾ. ಹೇಳ್ರಿ, ಯೆಹೋವನ ಭಯ ಕಲಿಸ್ಲಾ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಹಲ್ಲೆಲೂಯಾ. ಕೆಲವ್ರು ನಾಲಿಗೆ ಸುಮ್ಮನೆ ಇರಲ್ಲ ನೋಡ್ರಿ, ಹೋಗ್ತಾ ಇರ್ತಾವ ಹಂಗೆ ಹೋಗ್ತಾನೆ ಇರ್ತಾವ.
ಅದಕ್ಕೆ ಬೈಬಲ್ ಹೇಳ್ತಾರೆ, ದೋಸ್ ಹೂ ಟಾಕ್ ಮಚ್ ದೇ ಸಿನ್ ಮೋರ್. ಯಾರು ಅತಿಯಾಗಿ ಮಾತಾಡಿರ್ತಾರಲ್ಲ ಪಾಪ ಜಾಸ್ತಿ ಮಾಡ್ತಾರಂತ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ನಾಲ್ಗೆಯನ್ನು ನಾವು ಕಾಪಾಡಿಕೊಳ್ಳುವಾಗ ಕೆಟ್ಟದಕ್ಕೆ ಹೋಗದಂತೆ, ವಂಚನೆಗೆ ಹೋಗದಂತೆ, ಡಿಸೆಪ್ಷನ್ಗೆ ಹೋಗದಂತೆ ನಾವಿದ್ದಾಗ ನಾವು ದೇವರ ಭಯದಲ್ಲಿ ನಾವು ನಡೀತಾ ಇದ್ದೀವಂತ. ಹಲ್ಲೆಲೂಯ, 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 ಹಲ್ಲೆಲೂಯ. ಇನ್ನೊಬ್ರು ನಮಗೆ ಕೆಟ್ಟದ್ ಬೈದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ಅವ್ರಿಗೆ? ಡಬಲ್ ಸೇರಿಸಿ ಬಡ್ಡಿ ಸಮೇತ ಕೊಡ್ಬೇಕ್ರಿ ಅವ್ರಿಗೆ. ಬೈಬಲ್ ಹೇಳ್ತದೆ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅದಕ್ಕೆ ದಾವೀದ ಹೇಳ್ತಾ ಇದ್ದಾನೆ, ಇಫ್ ಯು ವಾಂಟ್ ಟು ಲಿವ್ ಹ್ಯಾಪಿಲಿ, ನೀನು ಬಹಳ ದಿನ ಸಂತೋಷವಾಗಿ ಸುಖವಾಗಿರ್ಬೇಕಾ, ಕಡಿಮೆ ಮಾತಾಡು. ಹೇಳ್ರಿ ಕಡಿಮೆ ಮಾತಾಡು, ಹೇಳ್ರಿ ಕಡಿಮೆ ಮಾತಾಡು, ಸುವಾರ್ತೆ ಜಾಸ್ತಿ ಹೇಳು. ಹೇಳ್ರಿ ಕಡಿಮೆ ಮಾತಾಡು, ಸುವಾರ್ತೆ ಜಾಸ್ತಿ ಹೇಳು. ಇವ್ರ ಬಗ್ಗೆ ಮಾತಾಡೋದು ಕಡಿಮೆ ಮಾಡು, ಸುವಾರ್ತೆ ಜಾಸ್ತಿ ಹೇಳು. ಹೇಳ್ರಿ ಸಿಸ್ಟರ್ಸ್, ಇವ್ರ ಬಗ್ಗೆ ಮಾತಾಡೋದು ಕಡಿಮೆ ಮಾಡ್ರಿ, ಸುವಾರ್ತೆ ಜಾಸ್ತಿ ಹೇಳ್ರಿ. ಇಲ್ಲಿ ಬರ್ದಿವಿ ನೋಡ್ರಿ ಒಂದು ಸ್ಟೇಟ್ಮೆಂಟ್, ನೋ ಗಾಸಿಪ್, ಓನ್ಲಿ ಶೇರಿಂಗ್ ಗಾಸ್ಪೆಲ್ ಅಂತ ಹೇಳಿ. ನೋಡಿದಿರಲ್ಲ? ಇದು ನಿಮಗೆ ಬಾಂಡೇಜ್ ಅಲ್ಲಿ ಇಡುವಂತದಾಗಿದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಆ ದಾಸತ್ವದ ನೊಗದಲ್ಲಿ ನೀವು ಹೋಗ್ತೀರಿ. ನಿಮಗೆ ಗೊತ್ತೋ ಹಂಗಿಲ್ಲ ಯಾವಾಗ ನೀವು ದಾಸತ್ವದ ನೊಗದಲ್ಲಿ ಹೋಗ್ತೀರಿ ಅಂತ ಹೇಳಿ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ನಿನಗೆ ದೇವರ ಭಯ ಇದ್ರೆ ನೀನು ಯಾರಿಗೂ ಭಯ ಪಡಬೇಕಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ದೇವರ ಭಯ ನೀನು ಅಭ್ಯಾಸ ಮಾಡಿದ್ರೆ, ನೀನು ದೇವರ ಭಯ ಪ್ರಾಕ್ಟೀಸ್ ಮಾಡಿದ್ರೆ, ನೀನು ಯಾವ ಪರಿಸ್ಥಿತಿಗೂ ಭಯ ಪಡಬೇಕಾಗಿಲ್ಲ. ಯಾವ ಒಂದು ವಿಷಯಗಳಿಗಾಗಿ ನೀನು ಭಯ ಪಡಬೇಕಾಗಿಲ್ಲ. ನೀನು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ನೀನು ಎದುರಿಸಬಹುದು. ಯಾಕೆಂದ್ರೆ ದೇವರು ನಿನ್ನ ಸಂಗಡ ಇದ್ದು ಆತನ ಕೆಲಸ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಮ್ಮ ನಾಲಿಗೆ ನಮ್ಮನ್ನು ಬಂಧನಕ್ಕೆ ಸಿಕ್ಕಿ ಹಾಕಿಸ್ತದೆ, ದಾಸತ್ವಕ್ಕೆ ನಮ್ಮನ್ನು ನಡೆಸ್ತದೆ. ಸೊ ಅದಕ್ಕೆ ನಮ್ಮ ನಾಲಿಗೆ ನಾವು ಏನ್ ಮಾಡ್ಬೇಕಾಗಿದೆ? ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿದೆ. ಅದಕ್ಕೆ ದೇವರ ವಾಕ್ಯ ನುಡಿಬೇಕಾಗಿದೆ, ದೇವರ ವಾಕ್ಯ ಹೇಳ್ಬೇಕಾಗಿದೆ. ಹೆಚ್ಚಾಗಿ ನಿಮ್ಮ ಮಾತುಗಳಲ್ಲಿ ದೇವರ ವಾಕ್ಯ ರಿಲೀಸ್ ಮಾಡ್ರಿ, ವರ್ಡ್ ರಿಲೀಸ್ ಮಾಡ್ರಿ, ವಾಕ್ಯ ರಿಲೀಸ್ ಮಾಡ್ರಿ. ಆ ವಾಕ್ಯ ನಿಮಗಾಗಿ ಅದಕ್ಕೆ ಕಾರ್ಯ ಮಾಡ್ತದೆ. ಹಲ್ಲೆಲೂಯ. ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ. ನೋಡ್ರಿ, ಮೊದಲನೇ 2 ತಿಮೋಥಿ 1:7 ವಚನ. ಮೊದಲನೇ 2 ತಿಮೋಥಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ತೆಗೆದ್ರೆ ಎಲ್ರು ಮೊದಲನೇ 2 ತಿಮೋಥಿ 1:7 ಓದು. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಎಲ್ಲರೂ ನನ್ನ ಹಿಂದೆ ದೇವರು ನನಗೆ, ಗಟ್ಟಿ ಹೇಳ್ಬೇಕು, ದೇವರು ನನಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. God has not given me a spirit of fear, but a spirit of boldness, spirit of power, spirit of love and spirit of self-control. ಒಂದು ಸ್ವಸ್ಥ ಮನಸ್ಸನ್ನು ದೇವರು ನಮಗೆ ಕೊಡಲ್ಪಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಭಯ ನಮ್ಮನ್ನು ಬಂಧನದಲ್ಲಿ ಇಡ್ತದೆ. ಮನುಷ್ಯರ ಭಯ, ತಂದೆ ತಾಯಿಗಳ ಭಯ, ಸಮಾಜದ ಭಯ, ಸಂಬಂಧಿಕರ ಭಯ, ಹೇಳದಲ್ಲ ಅವ್ರೇನಂತಾರೋ, ಇವ್ರೇನಂತಾರೋ, ಏನ್ ಅನ್ಕೋತಾರೋ, ಏನ್ ಮಾಡ್ತಾರೋ, ಇವೆಲ್ಲ ಭಯ ನಮ್ಮನ್ನು ಅವರ ಒಪಿನಿಯನ್ಗೆ, ಅವರ ಅನಿಸಿಕೆಗೆ ದಾಸತ್ವದಲ್ಲಿ ಇರುವ ಹಾಗೆ ಮಾಡ್ತದೆ. ಹಲ್ಲೆಲೂಯ. ಏನೋ ವಾಕ್ಯ ನೋಡ್ರಿ, ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 14ನೇ ವಚನದಿಂದ ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣ ಅಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ
ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯ. ನನ್ನ ಹಿಂದೆ ಮರಣ ಭಯದ ದೆಸೆಯಿಂದ, ಗಟ್ಟಿಯಾಗಿ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯ. ಇನ್ನು ಒಂದು ಭಯ ಯಾವುದು ಅಂದ್ರೆ ಮರಣದ ಭಯ, ಸ್ಪಿರಿಟ್ ಆಫ್ ಡೆತ್. ಈ ಮರಣದ ಭಯದಿಂದಲೇ ಅನೇಕರು ಏನ್ ಮಾಡ್ತಾ ಇರ್ತಾರೆ, ತಗೋತಾ ಇರ್ತಾರೆ, ಕುಡಿಸ್ಕೊತಾ ಇರ್ತಾರೆ. ಯಾವಾಗ ಏನಾಗ್ತದೆ ಯಾರಿಗ್ ಗೊತ್ತು. ಈ ಭಯ ಎನ್ನುವಂತ ದಾಸತ್ವದಲ್ಲಿ ಜೀವಿಸ್ತಾ ಇರ್ತಾರೆ. ಈ ಭಯ ಯಾರಿಂದ ಬಂದಿದೆ ಅಂದ್ರೆ ಸೈತಾನನಿಂದ ಬರ್ತಾ ಇದೆ. ಹಲ್ಲೆಲೂಯ. ಅದಕ್ಕೆ ಯೇಸುವನ್ನು ನಂಬಿದವರು ಮರಣದಿಂದ ಪಾರಾಗಿ ಎಲ್ಲಿ ಸೇರಿದ್ದಾರೆ? ಜೀವಕ್ಕೆ ಸೇರಿದ್ದಾರೆ. ಹಲ್ಲೆಲೂಯ. ದೇವರ ಅನುಮತಿ ಇಲ್ಲದೆ ನಿಮ್ಮ ಮೇಲೆ ಒಂದು ಕೂದಲು ಕೂಡ ಯಾರು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಅನುಮತಿ ಇಲ್ಲದೆ ನಿಮಗೆ ಮರಣ ಬರುವುದೇ ಇಲ್ಲ. ಅಂದ್ರೆ ನೀವೆಲ್ಲ ಜಲ್ದಿ ಸಾಯ್ಬೇಕಂತ ಡಿಸೈಡ್. ದೇವರ ಅನುಮತಿ ಇಲ್ಲದೆ ಏನ್ ಬರಂಗಿಲ್ಲ? ಮರಣ ಬರಂಗಿಲ್ಲ. ಬಸ್ಸಲ್ಲಿ ಹೋಗುವಾಗ ಫ್ರಂಟ್ ಸೀಟಲ್ಲೇ ಕುತ್ಕೊಳ್ರಿ, ಭಯ ಪಡ್ಬೇಡ್ರಿ. ಕೆಲವರು ಬಸ್ಸಲ್ಲಿ ಹೋಗೋ ಫ್ರಂಟ್ ಸೀಟಲ್ಲಿ ಕುತ್ಕೊಳಕ್ಕೆ ಎದುರ್ತಾರೆ. ಯಾಕೆ? ಆಕ್ಸಿಡೆಂಟ್ ಆಯ್ತಾ ನಾನೇ ಮೊದಲು ಸತ್ತೋಗ್ಬಿಡ್ತೀನಿ. ಕೆಲವರು ಕಾರಲ್ಲಿ ಹೋಗುವಾಗ ಎದುರು ಕೊಡಂಗಿಲ್ಲ, ಡ್ರೈವರ್ ಪಕ್ಕ ಕೊಡಂಗಿಲ್ಲ, ಈ ಕಡೆ ಕೊಡ್ತಾರೆ. ಯಾಕೆ? ಆಕ್ಸಿಡೆಂಟ್ ಆಯ್ತಾ ಡ್ರೈವರ್ ಜೊತೆಗೆ ನಾನು ಹೋಗ್ಬಿಡ್ತೀನಿ. ಮರಣದ ಭಯ. ಹಲ್ಲೆಲೂಯ. ಹಲ್ಲೆಲೂಯ. ಸೈತಾನ ನಮಗೆ ಮರಣದ ಭಯ ಎಂಬ ದಾಸತ್ವದಲ್ಲಿ ಇಟ್ಟಿದ್ದಾನೆ. ಆದ್ರೆ ಯೇಸು ನಮಗೆ ಆ ಮರಣದ ಭಯದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನನ್ನ ಸಮಯ ಬರೋವರೆಗೂ ಯಾರು ಕೂಡ ಮರಣವನ್ನು ಬರ ಮಾಡಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಹೇಳ್ರಿ, ನನ್ನ ಸಮಯ ಬರೋವರೆಗೂ ಮರಣಕ್ಕೆ ಯಾವುದೇ ಅಧಿಕಾರ ಇಲ್ಲ. ಹೇಳ್ರಿ, ನನ್ನ ಸಮಯ ಬರೋವರೆಗೂ ಮರಣಕ್ಕೆ ಯಾವುದೇ ಅಧಿಕಾರ ಇಲ್ಲ. ನಾನು ಸಾಯುವುದಿಲ್ಲ, ಯೆಹೋವನ ಕಾರ್ಯಗಳನ್ನು ಪ್ರಕಟಿಸುವೆನು. ಹೇಳ್ರಿ, ನಾನು ಸಾಯುವುದಿಲ್ಲ, ನಾನು ಯೆಹೋವನ ಕಾರ್ಯಗಳನ್ನು ಪ್ರಕಟಿಸುವೆನು. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಈ ಮರಣದ ಭಯದಲ್ಲಿ ನಾವು ಜೀವಿಸ್ತಾ ಇದ್ರೆ, ನಾವು ಮರಣ ಅನ್ನುವಂಥದ್ದು ಒಂದು 10 ವರ್ಷ ಬರಂಗಿದ್ರೆ ಅಡ್ವಾನ್ಸ್ ಆಗಿ ಬಂದ್ಬಿಡ್ತದೆ. ಹಲ್ಲೆಲೂಯ. ಅದಕ್ಕೆ ಸೈತಾನನ್ ಏನ್ ಮಾಡಿದಾನಂದ್ರೆ ಅನೇಕರಿಗೆ ಈ ಮರಣ ಎಂಬ ಭಯ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿದ್ದಾರೆ ಅಂತ. ಯಾಕೆ? ಮರಣದ ಭಯ. ಯಾವಾಗ ಸಾಯ್ತೀವೋ ಯಾವಾಗ ಬಿಡ್ತೀವೋ, ಯಾವಾಗ ಸಾಯ್ತೀವೋ ಯಾವಾಗ ಬಿಡ್ತೀವೋ. ರೊಕ್ಕ ಜಾಸ್ತಿ ಬಂತಂದ್ರೂ ಭಯ. ಯಾರು ಬಂದು ಹೊಡ್ಕೊಂಡು ಹೋಗ್ತಾರೋ, ಯಾರು ಬಂದು ಕೊಲೆ ಮಾಡ್ತಾರೆ. ಬಂಗಾರ ಹಾಕೊಂಡು ಹೋಗ್ಲು ಭಯ. ಬಂಗಾರ ನೀವು ಟ್ರೈನ್ ಅಲ್ಲಿ ಹಾಕೊಂಡು ಹೋಗಂಗಿಲ್ಲ, ಬಸ್ ಅಲ್ಲ. ಯಾಕೆ? ಭಯ. ದಾಸತ್ವ ಎಂಬ ಭಯ. ಹಲ್ಲೆಲೂಯ. ಹಲ್ಲೆಲೂಯ. ಬಿಂದಾಸಾಗಿ ಬಂಗಾರ ಹಾಕೊಂಡು ಹೋಗ್ರಿ. ಹಲ್ಲೆಲೂಯ. ಬಿಂದಾಸಾಗಿ ಮಲ್ಕೋರಿ. ಯಾಕೆ? ನಿಮ್ಮನ್ನು ಕಾಯುವಾತನು ಯೆಹೋವನು ದೊಡ್ಡವನಾಗಿದ್ದಾನೆ. ಆತನ ಬೇಲಿಯನ್ನು ದಾಟಿ ಬರುವುದಕ್ಕೆ ಯಾವ ಅಂಧಕಾರ ಶಕ್ತಿಗೆ ಧೈರ್ಯ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಕೆಲವರಿಗೆ ಚಿಂತೆ ಬಂದ್ಬಿಡ್ತ, 1 ಕೋಟಿ ಹತ್ರ ಬಂತಂದ್ರೆ ಹೆಂಗ್ ನಿದ್ದೆ ಮಾಡ್ಬೇಕಪ್ಪ ಅಂತ ಹೇಳಿ ಚಿಂತೆ ಮಾಡಬೇಡ. ದೇವ್ರ ರಾಜ್ಯಕ್ಕಾಗಿ ಬಿತ್ತು ಆರಾಮಾಗಿ. ಹಲ್ಲೆಲೂಯ. ಜೀವಮಾನದಲ್ಲೆಲ್ಲ ಭಯದಲ್ಲಿ ಜೀವಿಸುವಂತ ದಾಸತ್ವ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಿ 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 ನಿಮ್ಗೆ ಕೂದಲು ಉದ್ದ ಮಾಡ್ಕೊಂಡಿದ್ದೀರಾ. 1 ಮೊಳ ಉದ್ದ ಆಗೈತಾ? ಚಿಂತೆ ಮಾಡಿ. ಏನೋ ಹೆಣ್ಮಕ್ಳು ಚಿಂತೆ, ಕುಂದ್ರೋದು ನೋಡೋ ಚಿಂತೆ, ಚಿಂತೆ ಚಿಂತೆ. ನನ್ನ ಮಕ್ಕಳದ್ದು ಹೆಂಗಾಗ್ತದೆ, ನನ್ನ ಇವ್ರದ್ದು ಮದುವೆ ಹೆಂಗಾಗ್ತದೆ, ನಾನ್ ಜಲ್ದಿ ಸತ್ತಂದ್ರೆ ಇವ್ರು ಯಾರು ನೋಡ್ಕೊತಾರ, ನಾನ್ ಜಲ್ದಿ ಸತ್ತಂದ್ರೆ ಇವ್ರು ಆಸ್ತಿ ಯಾರು ಹೋಗ್ತದೆ. ಉದುರಿ ಚಿಂತೆ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ಚಿಂತೆ ಮಾಡೋದು ಪಾಪ. ಗೊತ್ತಾ ನಿಮ್ಗೆ? ಒಳಗಿದೆ ಸಿನ್. ಚಿಂತೆ ಮಾಡೋದು ಪಾಪ ಅದು. ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದಾರೆ, ಹಾರಾಡುವ
ಹಕ್ಕಿಗಳನ್ನ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದ್ರೂ ಕೂಡ ಪರಲೋಕದಲ್ಲಿ ತಂದೆ ಅವರಿಗೆ ಸಾಕಿ ಸಲುತ್ತಾನೆ. ಎಲ್ಲಾದ್ರೂ ನೀವು ಹೋಗುವಾಗ ನೋಡಿದಿರಾ ಯಾವ್ದಾದ್ರು ಕಾಗೆ ಹಿಂಗ್ ಬಾಯಿ ತರ್ಕೊಂಡ್ ನಿಂತಿದ್ದು ನೋಡಿದಿರಾ? ಯಾಕೆ? ಅವಕ್ಕೆ ಆಹಾರ ಎಲ್ಲಿ ಸಿಗ್ಬೇಕಲ್ಲಿ ದೇವರು ಒದಗಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ ಮನುಷ್ಯನ ನೇಚರ್ ಏನು ಅಂದ್ರೆ ಬೇಗ ಬೇಗ ತಗೊಂಡ್ಬಿಡ್ಬೇಕು, ಗಳಿಸ್ಬಿಡ್ಬೇಕು, ಸೆಟ್ಲ್ ಆಗ್ಬೇಕು, ಬೇಗ 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 ಆಗೋ ಬೇಗನೆ ಹೋಗ್ಬಿಡ್ತಾರೆ. ಹಲ್ಲೆಲೂಯ. ಹೇಳ್ರಿ, ನಮಗೆ ಅವಸರ ಬೇಡ, ಗಡಿಬಿಡಿ ಬೇಡ, ಆರಾಮಾಗಿ ಹೋಗೋಣ. ಹಲ್ಲೆಲೂಯ. 120 ವರ್ಷ ಬದುಕೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವ್ರಿಗೆ ಇಮೋಷನ್ ಏನಾದ್ರು ಸ್ವಲ್ಪ ಒಳಗೆ ಆಯ್ತು ಅಂದ್ರೆ ಕರೆದು ಬಾ, ಈಗ ನಾವು ಏನಾಗ್ತದ ಗೊತ್ತಿಲ್ಲ, ಏನ್ ಹೇಳ್ರಿ, ಏನಾಗಲ್ಲ ಹೇಳ್ರಿ, ಏನು ಆಗಲ್ಲ. ದೇವರ ಸಮಯ ಬರೋವರೆಗೂ ಮರಣಕ್ಕೆ ನನ್ನ ಮೇಲೆ ಅಧಿಕಾರ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಯಾಕೆ ಚಿಂತೆ ಮಾಡ್ತೀರಿ ನೀವು? ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಇವು ಎಲ್ಲ ನಿಮ್ಮ ಹಿಂದೆ ಬರ್ತವೆ. ಏನ್ ಉಟ್ಕೋಬೇಕು, ಏನ್ ಕುಡಿಬೇಕು, ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಇದೆಲ್ಲ ಲೋಕದ ಜನರು ಚಿಂತೆ ಮಾಡ್ತಾರೆ. ಏನ್ ಉಟ್ಕೋಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು. ಇವತ್ ಸಂಜೆಗೆ ಆಯ್ತು ಅಂದ್ರೆ ಮತ್ತೆ ನಾಳೆಗೆ ಏನ್ ತಿನ್ಬೇಕು, ಮತ್ತೆ ಬೆಳಗ್ಗೆ ಆಯ್ತು ಅಂದ್ರೆ ಮತ್ತೆ ಸಂಜೆಗೆ ಏನ್ ತಿನ್ಬೇಕು. ಬರೀ ತಿನ್ನೂ ಅಡಿಗೆ ಮಾಡೋದು. ದೇವರ ರಾಜ್ಯಕ್ಕಾಗಿ ಒಂದ್ ತಾಸಾದ್ರೆ ಯೋಚನೆ ಮಾಡು. ನಮ್ ಸಭೆಯಲ್ಲಿ ಜನ ಬರ್ತಾ ಇದಾರಪ್ಪ, ಯಾರಿಗೋಗಿ ಭೇಟಿ ಆಗ್ಲಿ, ಯಾರಿಗೋಗಿ ಮಾತಾಡ್ಲಿ, ಯಾರಿಗೋಗಿ ಸುವಾರ್ತೆ ಹೇಳಿ, ಯಾರಿಗೋ ವಾಕ್ಯ, ಇದ್ರ ಬಗ್ಗೆ ಯೋಚನೆ ಮಾಡಿ. ಬೆಳಗ್ಗೆ ಆಯ್ತು ಮಕ್ಳಿಗೆ ಏನ್ ತಿನ್ಬೇಕು, ಮಕ್ಳಿಗೆ ಏನ್ ಮಾಡೋದು, ಅವೆಲ್ಲ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದ್ರೊಳಗೆ ಮುಳುಗೋಗ್ಬೇಡ್ರಿ. ಒಂದ್ ತಾಸಾದ್ರೂ ದೇವರ ರಾಜ್ಯಕ್ಕಾಗಿ ಕುತ್ಕೊಂಡು ಯೋಚನೆ ಮಾಡ್ರಿ. ಒಂದ್ ತಾಸಾದ್ರೂ ದೇವರೇ ಯಾಕೆ ನನಗೆ ಅರಸ್ಕೊಂಡಿದ್ದು, ದೇವರೇ ಏನ್ ಉದ್ದೇಶ ನನ್ನ ಜೀವಿತದಲ್ಲಿ, ನಾನ್ ದೇವ್ರ ರಾಜ್ಯಕ್ಕಾಗಿ ನಾನು ಏನ್ ಮಾಡಬಲ್ಲೆ, ದೇವ್ರ ರಾಜ್ಯಕ್ಕಾಗಿ ನಾನು ಏನ್ ಕೊಡಬಲ್ಲೆ, ದೇವ್ರ ರಾಜ್ಯಕ್ಕಾಗಿ ನನ್ನ ಸಮಯ ಎಷ್ಟು ನಾನು ಕೊಡಬಹುದು, ಇದನ್ನ ಯೋಚನೆ ಮಾಡ್ರಿ. ಆಗ ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತದೆ, ಇವೆಲ್ಲವೂ ಸಮೇತ ನಿನ್ನ ಹಿಂದೆ ಬರ್ತದೆ. ಹಲ್ಲೆಲೂಯ. ಸ್ವಾತಂತ್ರ್ಯ ಅದು ಅದ್ಭುತವಾಗಿದೆ ಕ್ರಿಸ್ತನಲ್ಲಿ. ಹಲ್ಲೆಲೂಯ. ಏನಿದೆ? ಸೂಪರ್ ಆಗಿದೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ. ಬಟ್ ನಾವು ಆ ಸ್ಥಳದಲ್ಲಿ ಬರ್ಬೇಕಾ, ಆ ಒಂದು ಸ್ವಾತಂತ್ರ್ಯದಲ್ಲಿ. ಇಲ್ಲ ಅಂದ್ರೆ ಮತ್ತೆ 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 ನೊಗದೆಲ್ಲ ಬೀಳ್ತಾ ಇರ್ತೀವಿ. ಹಲ್ಲೆಲೂಯ. ಹೇಳಿ, ದಾಸತ್ವ ಎಂಬ ನೊಗದಲ್ಲಿ ನಾನು ಇರುವುದಿಲ್ಲ. ಹೇಳಿ, ದಾಸತ್ವ ಎಂಬ ನೊಗದಲ್ಲಿ ನಾನು ಇರುವುದಿಲ್ಲ. ಹಲ್ಲೆಲೂಯ. ಯವನ ಬರೋ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಒಂದು ವಾಕ್ಯವನ್ನು ಓದಿ ನಾನು ನಿಮಗೆ ಪ್ರಾರ್ಥನೆ ನಡೆಸ್ತೇನೆ. 32ನೇ ವಚನದಿಂದ 32ನೇ ವಚನ, ಓಕೆ, 31ನೇ ವಚನದಿಂದ ಓದೋಣ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಹೇಳ್ರಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ. ಗಟ್ಟಿಗಡೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ. ಗಟ್ಟಿಗಡೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ. ನಿಜವಾದ ಸ್ವಾತಂತ್ರ್ಯ ಸತ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ಇದೆ. ಹಲ್ಲೆಲೂಯ. ನಿಜವಾದ ಸ್ವಾತಂತ್ರ್ಯ ಎಲ್ಲಿದೆ? ಸತ್ಯವನ್ನು ತಿಳಿದುಕೊಳ್ಳುವುದರಲ್ಲಿದೆ. ಈ ಸತ್ಯ ಯಾರಾಗಿದ್ದಾರೆ ಅಂದ್ರೆ ಯೇಸು ಸತ್ಯವಾಗಿದ್ದಾನೆ. ಯೇಸು ಏನೆಲ್ಲ ನುಡಿದಿದ್ದಾರೋ ಅದು ಎಲ್ಲ ಸತ್ಯವಾಗಿದೆ ಮತ್ತು ಅದು ಶಾಶ್ವತವಾದಂತ ಒಂದು ಮಾತುಗಳಾಗಿದೆ. ಇವಾಗ ಯೇಸುವಿನ ಮಾತು ಚೇಂಜ್ ಆಗಿ ಇವಾಗ ನಡೆಯಂಗಿಲ್ಲ ಅಂತಲ್ಲ, ಇವಾಗ್ಲೂ ಕೂಡ ಆತನ ಮಾತು ಅದು ಸತ್ಯವಾಗಿಯೇ ನಿಲ್ಲುವಂತದಾಗಿದೆ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಸತ್ಯವನ್ನು ತಿಳಿದುಕೊಳ್ಳ್ರಿ, ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯ. ಹೇಳ್ರಿ, ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯ ಅವರಿಗೆ ಕೇಳಿಸಿಕೊಳ್ಳುವುದರಿಂದ ಬಿಡುಗಡೆ ಆಗುವುದಿಲ್ಲ, ಸತ್ಯವನ್ನು ತಿಳಿದುಕೊಳ್ಳುವುದರಿಂದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಾವು ಸತ್ಯವನ್ನು ತಿಳಿದುಕೊಳ್ಳದೆ ಇರುವುದರಿಂದ ದೇವರ ವಾಕ್ಯ ಹೇಳುತ್ತದೆ ಏನಂದ್ರೆ, ನನ್ನ ಜನರು ಅವರು ಜ್ಞಾನಹೀನರಾಗಿ ನಾಶವಾಗ್ತಾ ಇದ್ದಾರೆ. ಹಲ್ಲೆಲೂಯ. ಈ ಸತ್ಯವನ್ನು ತಿಳಿದುಕೊಳ್ಳದೆ ಇರುವುದರಿಂದ ಅವರು ದಾಸತ್ವದಲ್ಲಿ, ಬಂಧನದಲ್ಲಿ, ಅಡಿಕ್ಷನ್ಸ್ ಅಲ್ಲಿ, ಎಲ್ಲ ಮಾಟ ಮಂತ್ರದ ಕಾರ್ಯಗಳಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯ. ಅನೇಕರಿಗೆ ನಮಗೆ ಎಷ್ಟೋ ಒಂದು ತಪ್ಪಾದ ನಂಬಿಕೆಗಳನ್ನ ಜೀವಿಸ್ತಾ ಇರ್ತೇವೆ.
ಏನಾಗಲ್ಲ, ಏನಾಗಲ್ಲ. ರಾತ್ರಿ 2 ಗಂಟೆ ಫೋನ್ ಬಂತಂದ್ರೆ ಡಬಾ ಡಬಾ ಡಬಾ, ಇಟ್ಟಿಗೆ ಯಾಕೆ ಮಾಡಿದ್ರೆ ಇನ್ನ ಎತ್ತಕ್ಕಿಂತ ಮುಂಚೆನೆ ಸುಳ್ಳು ಸುದ್ದಿ ಕೇಳಿಸ್ಕೊಳಕ್ ಅಲ್ಲಿ ರೆಡಿ ಆಗಿರ್ತಾರೆ. ಆತ 12 ಗಂಟೆ, ರಾತ್ರಿ 2 ಗಂಟೆ ನನ್ ಕೆಲಸ ಸಿಕ್ತು, ನನ್ ಮದ್ವೆ ಫಿಕ್ಸ್ ಆಯ್ತು ಅಂತ ಹೇಳಕವೇ. ಕೆಲವು ಸಲ ಹಿಂಗೆ 2 ಗಂಟೆ ಕಾಲ್ ಮಾಡ್ಬಿಡ್ತಾರೆ. ಹೇಳಕ್ಕೆ ಈಗ 2 ಗಂಟೆ ಎಬ್ಸಿಲ್ಲಪ್ಪ ನೀ ಅಂತ. ಹಿಂಗೆ ಭಯ ಭಯ ಭಯ. ಹಲ್ಲೆಲೂಯಾ. ನಿಜವಾದ ಸ್ವಾತಂತ್ರ್ಯ ಕ್ರಿಸ್ತನಲ್ಲಿದೆ. ಎಲ್ಲಿದೆ? ಈ ಕ್ರಿಸ್ತನಲ್ಲಿ ಇರುವಾಗ ನಿನಗೆ ಯಾವುದೇ ನೆದರಾಗಲ್ಲ. ಈ ಕ್ರಿಸ್ತನಲ್ಲಿ ಇರುವಾಗ ನಿನಗೆ ಯಾವುದೇ ದಿನ ಕೆಟ್ಟುವುದು ಅಲ್ಲ, ಒಳ್ಳೇದು ಅಲ್ಲ, ಎಲ್ಲ ದಿನ ಒಳ್ಳೇದೇ ನಿನಗೆ. ಈ ಕ್ರಿಸ್ತನಲ್ಲಿ ಇರುವಾಗ ಯಾವುದೇ ಸಂಪ್ರದಾಯದ ಭಾರ ನಿನಗೆ ಇಲ್ಲ. ಹಲ್ಲೆಲೂಯಾ. ಈ ಕೆಲವು ಮದುವೆ ಈ ಹೆಂಗಂದ್ರೆ ನಾವು ಯೇಸುವನ್ನು ನಂಬಿದಾಗ ಕೆಲವೊಂದು ಸಂಪ್ರದಾಯಕ್ಕೂ ನಮ್ಮ ಹಿಂದಕ್ಕೆ ಕರ್ಕೊಂಡು ಬಂದ್ಬಿಡ್ತೀವಿ. ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ ಇದೆ, ಯಾವುದು ನಮ್ಮ ಮೇಲೆ ಹತ್ರ ಬೀಳಲ್ಲ. ಹಲ್ಲೆಲೂಯಾ. ಕೆಲವ್ರಿಗೆ ಯಾಕೋ ಇವತ್ತು ನನಗೆ ಎಡಗಣ ಹಾರ್ಲತ್ತದ, ಟಕ್ 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 ಏನೋ ಬಾರಿ ಹೇಳಿ ಯಾಕೋ ಎಡಗಣ ಹಾರ್ಲತ್ತದ ನೋಡಿ. ಏನಿಲ್ಲ, ಏನೋ ರಾತ್ರಿ ಮೊಬೈಲ್ ನೋಡ್ಕೊಂಡು ಬುದ್ಧಿ ಜಾಸ್ತಿ ತುಂಬ ಅದ್ರ ಪಡೆಗದ ಹಾರ್ಲತ್ತ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು? ಟ್ರೂ ಫ್ರೀಡಮ್, ಡೂ ವಾಟ್ ಯು ವೇರ್ ಕ್ರಿಯೇಟೆಡ್ ಟು ಡೂ. ನಿನಗೆ ಯಾವುದಕ್ಕಾಗಿ ದೇವರು ಉಂಟು ಮಾಡಿದ್ದಾನೋ ಅದನ್ನು ಮಾಡುವಾಗ ಅದೇ ನಿಜವಾದ ಸ್ವಾತಂತ್ರ್ಯ. ಇಲ್ಲಿ ಸರ್ಕಸ್ ಅಲ್ಲಿ ಅದಕ್ಕಾಗಿ ಆ ಲಾಯನ್ ಉಂಟು ಮಾಡ್ಲಿಲ್ಲ. ಆ ಸರ್ಕಸ್ ಅಲ್ಲಿ ಇರುವಂತ ಲಾಯನ್ಗೂ ಅಲ್ಲಿರುವಂತ ಲಾಯನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಅದಕ್ಕೆ ದೇವರ ಮನೆ ಯಾವುದಕ್ಕಾಗಿ ಉಂಟು ಮಾಡಿದ್ದಾನೋ ಅದನ್ನು ಮಾಡುವಾಗ ದಟ್ ಈಸ್ ದ ಟ್ರೂ ಫ್ರೀಡಮ್. ಅದೇ ನಿಜವಾದ ಒಂದು ಸ್ವಾತಂತ್ರ್ಯ. ವಾಟ್ ಇಸ್ ಟ್ರೂ ಫ್ರೀಡಮ್? ಗಾಡ್ಲಿ ಬೌಂಡ್ರೀಸ್. ನಮಗೆ ಒಂದು ಮಿತಿಗಳಿರುವಂತದಾಗಿದೆ, ಒಂದು ರಿಸ್ಟ್ರಿಕ್ಷನ್ಸ್ ಗಳನ್ನು ದೇವರು ಕೊಡ್ತಾರೆ. ಯಾಕೆ ಗೊತ್ತಾ? ನೀನು ಆ ಸ್ವಾತಂತ್ರ್ಯದಲ್ಲಿ ಜೀವಿಸಬೇಕಂತ ಹೇಳಿ. ಅದಕ್ಕೆ ಇಂಥವ್ರ ಜೊತೆ ಹೋಗ್ಬೇಡ, ಆ ಸ್ಥಳಕ್ಕೆ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇಷ್ಟಕ್ಕೆ ಬಾ ಅಂತ ಯಾಕೆ ಹೇಳ್ತಾರೆ? ನಿನಗೆ ಅವರು ಟಾರ್ಚರ್ ಮಾಡ್ತಾ ಇಲ್ಲ, ರಿಸ್ಟ್ರಿಕ್ಷನ್ ಆಗ್ತಾ ಇಲ್ಲ, ಬಟ್ ನಿನಗೆ ಒಂದು ದೈವಿಕವಾದ ಒಂದು ಬೌಂಡ್ರಿಯನ್ನು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ನೀನು ನಿಜವಾದ ಸ್ವಾತಂತ್ರ್ಯದಲ್ಲಿ ಇರಬೇಕೆಂಬುದಾಗಿ. ಮೂರನೇದಾಗಿ ರೆಸ್ಪಾನ್ಸಿಬಲ್ ಚಾಯ್ಸಸ್. ಯಾರು ನಿಜವಾದ ಸ್ವಾತಂತ್ರ್ಯದಲ್ಲಿ ಇರ್ತಾರೋ ಅವರು ಜವಾಬ್ದಾರಿ ಉಳ್ಳ ಆಯ್ಕೆಗಳನ್ನು ಮಾಡ್ತಾರೆ. ಒಬ್ಬ ಜವಾಬ್ದಾರಿ ಉಳ್ಳಂತ ಆಯ್ಕೆ ಮಾಡುವುದೇ ಒಂದು ನಿಜವಾದ ಸ್ವಾತಂತ್ರ್ಯ ಆಗಿರುವಂತದ್ದಾಗಿದೆ. ಟ್ರೂ ಫ್ರೀಡಮ್ ಈಸ್ ನೋಯಿಂಗ್ ಪರ್ಪಸ್. ಒಂದು ಉದ್ದೇಶಕ್ಕಾಗಿ ಜೀವಿಸುವಂತದ್ದೇ ಒಂದು ನಿಜವಾದ ಸ್ವಾತಂತ್ರ್ಯ ಆಗಿದೆ. ಟ್ರೂ ಫ್ರೀಡಮ್ ಇಸ್ ಡಿಪೆಂಡೆನ್ಸ್ ಆನ್ ಗಾಡ್. ದೇವರ ಮೇಲೆ ಆತುಕೊಳ್ಳುವಂತದ್ದೇ ನಿಜವಾದ ಸ್ವಾತಂತ್ರ್ಯ. ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣದಲ್ಲಿ ಇರುವಂತದೇ ಒಂದು ನಿಜವಾದ ಸ್ವಾತಂತ್ರ್ಯ ಆಗಿದೆ. ಟ್ರೂ ಫ್ರೀಡಮ್ ಇನ್ ಕ್ರೈಸ್ಟ್. ನಿಜವಾದ ಸ್ವಾತಂತ್ರ್ಯ ಅದು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಸಿಗುತ್ತದೆ. ನಿಜವಾದ ಸ್ವಾತಂತ್ರ್ಯ ಐ ನೋ ಹೂ ಐ ಆಮ್. ನಾನು ಯಾರಾಗಿದ್ದೇನೆ ಅನ್ನುವಂತೆ ನನಗೆ ನಿಜವಾದ ಸ್ವಾತಂತ್ರ್ಯ ಅದು ಕೊಡ್ತದೆ. ಐ ಶುಡ್ ನೋ ಹೂ ಐ ಆಮ್. ನಾನು ಯಾರಾಗಿದ್ದೇನೆ ಕ್ರಿಸ್ತನಲ್ಲಿ, ನನಗೆ ದೇವರು ಏನನ್ನಾಗಿ ಮಾಡಿದ್ದಾರೆ ಅಂತ ನಾನು ತಿಳಿದುಕೊಳ್ಳುವಾಗ ಅದೇ ನಿಜವಾದ ಸ್ವಾತಂತ್ರ್ಯ ಆಗಿದೆ. ಎಂಬ್ರೇಸಿಂಗ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತದೇ ಒಂದು ನಿಜವಾದ ಸ್ವಾತಂತ್ರ್ಯ ಇದೆ. ನಾವು ಅನ್ಕೋತೇವೆ ಜವಾಬ್ದಾರಿ ಇಲ್ಲದೆ ಇರುವುದೇ ನಿಜವಾದ ಸ್ವಾತಂತ್ರ್ಯ ಅಂತ ಅನ್ಕೋತೇವೆ, ಆದರೆ ಜವಾಬ್ದಾರಿಯಲ್ಲಿ ಇರುವುದೇ ನಿಜವಾದ ಸ್ವಾತಂತ್ರ್ಯ. ಲಿವಿಂಗ್ ಅಕಾರ್ಡಿಂಗ್ ಟು ಗಾಡ್ಸ್ ಪರ್ಪಸ್. ದೇವರ ಉದ್ದೇಶದ ಅನುಗುಣವಾಗಿ ಜೀವಿಸುವುದೇ ನಿಜವಾದ ಸ್ವಾತಂತ್ರ್ಯ ಆಗಿದೆ. ಆದ್ರೆ ಅನೇಕರಿಗೆ ಈ ಸ್ವಾತಂತ್ರ್ಯದಲ್ಲಿ ಇರುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕಾಗ್ತದ ಅನ್ಕೊಂಡು ಗುಲಾಮಕ್ಕೆ ಹೋಗುವುದಕ್ಕೆ ಇಷ್ಟಪಡ್ತೇವೆ, ದಾಸತ್ವದಲ್ಲಿ ಹೋಗುವುದಕ್ಕೆ ಇಷ್ಟಪಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅನೇಕ ರೀತಿಯಾದಂತ ಈ ನಂಬಿಕೆಗಳನ್ನು ಬದಿಗಿಟ್ಟು ಕ್ರಿಸ್ತನಲ್ಲಿ ನನಗೇನು ಸ್ವಾತಂತ್ರ್ಯ ಸಿಕ್ಕಿದೆ ಅದರಲ್ಲಿ ನಾನು ಜೀವಿಸಬೇಕು. ಮೂರನೇ ಒಂದು ದಾಸತ್ವ ಏನಂದ್ರೆ ಸಾಲ ಎಂಬ ದಾಸತ್ವ. ಬೈಬಲ್ ಹೇಳುತ್ತೆ, ಜ್ಞಾನೋಕ್ತಿಗಳ 22ನೇ ಅಧ್ಯಾಯ 7ನೇ ವಚನ. ಇಂಗ್ಲಿಷ್ ನಲ್ಲಿ ಹೋದ್ರೆ, ದ ರಿಚ್ ರೂಲ್ ಓವರ್ ದ ಪುವರ್ ಅಂಡ್ ದ ಬಾರೋವರ್ ಈಸ್ ಸ್ಲೇವ್ ಟು ದ ಲೆಂಡರ್. ಸಾಲಗಾರನು ಸಾಲ ಕೊಟ್ಟವನಿಗೆ ಆತನ ಗುಲಾಮನಾಗ್ತಾನೆ. ಅದಕ್ಕೆ ದಯಮಾಡಿ ಸಾಲದಲ್ಲಿ ಹೋಗಿ ಬಂಧನಕ್ಕೆ ಒಳಗಾಗ್ಬೇಡ್ರಿ. ಕೇಳಿಸ್ಕೊಡ್ರಿ, ಸಾಲಕ್ಕೆ ಹೋಗಿ ಶೋಕಿ ಮಾಡಬೇಡ್ರಿ. ಸಾಲದಲ್ಲಿ ಹೋಗಿ ನಿಮ್ಮ ಫ್ಯಾಮಿಲಿ ಲೈಫ್ ಆಗ್ಲಿ, ನಿಮ್ಮ ಪರ್ಸನಲ್ ಲೈಫ್ ಆಗ್ಲಿ ಹಾಳು ಮಾಡ್ಕೋಬೇಡ್ರಿ. ಅವ್ರಿಗೆ ನೀವು ದಾಸರಾಗ್ತೀರಿ, ನೀವು ಅವ್ರಿಗಾಗಿ ದುಡಿತಾ ಇರ್ತೀರಿ. ಸಾಲ ಅಂದ್ರೆ ಇನ್ನೊಬ್ಬರಿಗಾಗಿ ದುಡಿಯೋದು, ಬಡ್ಡಿ ಕಟ್ತಾ ಹೋಗ್ತಾ ಇರ್ತದೆ.
ಅದಕ್ಕೆ ಆ ಸಾಲ ಅನ್ನುವಂತ ಒಂದು ದಾಸತ್ವದಲ್ಲಿ ನೊಗದಲ್ಲಿ ನಾವು ಇರಬಾರ್ದಂತಾನೆ ಯೇಸು ನಮಗೆ ಬಿಡುಗಡೆ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರಿ ನಾ ಸಾಲದ ದಾಸತ್ವದಲ್ಲಿ ಇರಬಾರ್ದೆಂಬುದಾಗಿ? ಬಯಸ್ತೀರಾ? ನೀವು ಡಿಸೈಡ್ ಮಾಡಿದ್ರೆ ದೇವ್ರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಡಿಸೈಡ್ ಮಾಡ್ದೇನೆ ಅರ್ಜೆಂಟ್ ಅಂತ ಮಾಡಿ ಈಗ ಬೇಕು ನನಗಂತಂದ್ರೆ ನಿಮಗೆ ಸಿಗ್ತದೆ. ಆ ಟೈಮಲ್ಲಿ ಪ್ಲೇಸರ್ ಅನ್ನಿಸ್ತದೆ, 4 ಮಂದಿ ಹೊಗಳಿಕೆ ಸಿಗ್ತದೆ ನಿಮಗಷ್ಟೇ. ಬಟ್ ಲೈಫ್ ಲಾಂಗ್ ನೀವು ದಾಸತ್ವದಲ್ಲಿ ಇರ್ತೀರಿ, ಲೈಫ್ ಲಾಂಗ್ ಆ ನೊಗದಲ್ಲಿ ಇರ್ತೀರಿ. ಅದಕ್ಕೆ ಗಾಡ್ ಹೇಟ್ಸ್ ಡೆಟ್ಸ್. ಸಾಲ ಅನ್ನುವಂತ ಒಂದು ಶಾಪವಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಅದಕ್ಕೆ ಯೌವನಸ್ಥರು ದಯಮಾಡಿ, ನಿಮಗೆ ಅನೇಕ ಆಪ್ಷನ್ಸ್ ಗಳು ಬರ್ತದೆ. 10,000 ರೂಪಾಯಿ ಸಂಬಳ ಇದ್ರೆ ಹೋಗಿ 20, 1 ಲಕ್ಷ ಮೊಬೈಲ್ ತಗೊಂಡ್ರೆ ನಿಮಗೆ ನಿಮ್ ದೇವರಲ್ಲಿ ಎಷ್ಟು ಪೊಟೆನ್ಶಿಯಲ್ ಇಟ್ಟಿದ್ದಾರೆ, ಆ ಸಾಮರ್ಥ್ಯವನ್ನು ನೀವು ದಾಸತ್ವದಲ್ಲಿ ಜೀವಿಸ್ತಾ ಇರೋದ್ರಿಂದ ದುಃಖ ಆಗ್ತದೆ. ಈತನಲ್ಲಿ ಒಂದು ಸಾಮರ್ಥ್ಯ, ಒಂದು ಗಿಫ್ಟ್ ಅನ್ನು ದೇವರು ಕೊಟ್ಟಿರ್ತಾರೆ. ಬಟ್ ಈತ ಹೋಗಿ ದಾಸತ್ವದಲ್ಲಿ ಹೋಗಿ ಬಿಟ್ರೆ ಇವನಲ್ಲಿ ಇರುವಂತ ಎಲ್ಲ ಗಿಫ್ಟ್ಗಳು ಹಾಗೇ ಹೋಗ್ಬಿಡ್ತದೆ. ಯಾಕೆ? ಅವನ ಜೀವನವೆಲ್ಲ ಸಾಲ ತೀರಿಸೋದ್ರಲ್ಲೇನೆ ಕಳೆದು ಬಿಡ್ತದೆ. ಅದಕ್ಕೆ ದಯಮಾಡಿ ಅನ್ನೆಸೆಸರಿ ಡೆಟ್ಸ್ಗೆ ಹೋಗ್ಬೇಡ್ರಿ. ಎಜುಕೇಶನ್ ಲೋನ ಹೋಗ್ರಿ, ಹೋಮ್ ಲೋನ ಹೋಗ್ರಿ, ಅದರಿಂದ ಏನಾದ್ರೂ ನಿಮಗೆ ಬೆನಿಫಿಟ್ ಆಗ್ತಾ ಇದೆ. ಬಿಸ್ನೆಸ್ ಲೋನ ಹೋಗ್ರಿ, ಅದರಿಂದ ಬೆನಿಫಿಟ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕೈ ಹಾಕ್ರಿ. ಇಲ್ಲ ಅಂತಂದ್ರೆ ಸುಮ್ಮನೆ ಫ್ರಿಡ್ಜ್ ಖರೀದಿ ಮಾಡಕೋ, ಬಟ್ಟಿ ಖರೀದಿ ಮಾಡಕೋ, ಸಾಮಾನ್ ಖರೀದಿ ಮಾಡಕೋ, ಟೂರ್ ಹೊಡೆಯಕೋ ಇವೆಲ್ಲ ಮಾಡಿದ್ರೆ ಆ ಟೈಮಲ್ಲಿ ಎಂಜಾಯ್ ಮಾಡ್ತೀರಿ. ಬಟ್ ಲೈಫ್ ಟೈಮಲ್ಲಿ ಆ ದಾಸತ್ವ ನೊಗ ಇರ್ತದೆ. ಹಲ್ಲೆಲೂಯಾ. ಕಾನಾನ್ ದೇಶಕ್ಕೆ ಹೋಗ್ಲಿ ಅಂದ್ರೆ ಪರವಾಗಿಲ್ಲ, ಒಂದಿನ ಹೆಂಗ ದೇವ್ರ ಮೋಕ್ಷಕ್ಕೆ ತೊಗೊಂಡೋದನ್ನಲ್ಲ ಹಂಗೆ ತೊಗೊಂಡೋಗ್ತಾನೆ. ನೀವೆಲ್ಲ ಪ್ರಪಂಚ ನೋಡ್ಲಿ ಅಂದ್ರೆ ಪರವಾಗಿಲ್ಲ. ಯಾಕಂದ್ರೆ ಅಂತಿಂತ ಆಫರ್ಗಳು, ಅಂತಿಂತ ಎವ್ರಿ ಡೇ. ಒಬ್ರು ಬ್ರದರ್ ಕೇಳಿದ್ರು, ಬ್ರದರ್ ಎವ್ರಿ ಡೇ ನನಗೆ ಕ್ರೆಡಿಟ್ ಕಾರ್ಡ್ದವ್ರು ಕಾಲ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಲಿ? ಎವ್ರಿ ಡೇ ಅದೇ ಹೇಳ್ರಿ, ನನಗೆ ಬೇಡ ಅಂತ. ಸಿಂಪಲ್. ಪ್ರತಿದಿನ ಮಾಡ್ಲತ್ತಾರ ಬ್ರದರ್, ಏನ್ ಮಾಡ್ಲಿ? ನಾ ಪ್ರತಿದಿನ ಕೇಳ್ತಾ ಇದ್ದಾರೆ, ಕ್ರೆಡಿಟ್ ಕಾರ್ಡ್ ತಗೋ, ಕ್ರೆಡಿಟ್ ಕಾರ್ಡ್ ತಗೋ, ಕ್ರೆಡಿಟ್ ಕಾರ್ಡ್ ತಗೋ, ನಿಮ್ಗೆ ಆಫರ್ ಇದಾರೆ, ನಿಮ್ಗೆ ಲೋನ್ ಇದಾರೆ. ಪ್ರತಿದಿನ ಮಾಡತ್ತಾರೆ ಇವ್ರು. ಎಕ್ಸೈಟ್ಮೆಂಟ್, ನಾನು ತಗೋಬೇಕು, ಪ್ರತಿದಿನ ಮಾಡತ್ತಾರ ಅಂತ ಹೇಳಿ. ನೀನು ಪ್ರತಿದಿನ ಹೇಳಪ್ಪ, ನನಗೆ ಬೇಡ, ನನಗೆ ಬೇಡ, ನನಗೆ ಬೇಡ, ನನಗೆ ಬೇಡ, ನಂಬರ್ ಬ್ಲಾಕ್. ಹಲ್ಲೆಲೂಯಾ. ಎವ್ರಿ ಡೇ ಅಂತ ಈಗ ಹೇಳದಲ್ಲ, 5 ಲಕ್ಷ ವಿತೌಟ್ ಇಂಟ್ರೆಸ್ಟ್. 5 ಲಕ್ಷ ಸರ್, ಟೆಂಪ್ಟೇಷನ್. ಯಾಕೆ? ದಾಸತ್ವ ನೊಗದಲ್ಲಿ ನಾವು ತಿರುಗಿ ಹೋಗ್ತೇವೆ. ಅದಕ್ಕೆ ಕ್ರಿಸ್ತನಲ್ಲಿ ನೀವಿದ್ರೆ ಮನಸ್ಸು ಸ್ವತಂತ್ರವಾಗಿರ್ತದೆ. ನಿಮಗೆ ಏನ್ ಬೇಕೋ ಅದು ಸರಿಯಾದ ಸಮಯಕ್ಕೆ ದೇವರು ಕೊಡ್ತಾರೆ. ತಾಳ್ಮೆಯಿಂದ ಇರ್ರಿ. ಹಲ್ಲೆಲೂಯಾ. ತಾಳ್ಮೆಯಿಂದ ಕಾಯ್ದುಕೊಂಡಿರಿ. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಾಗ್ಲಿ ಆತನ ಕೊಡ್ತಾನೆ. ನೀವು ಊಹೆ ಮಾಡುವುದಕ್ಕಿಂತ ಹೆಚ್ಚಾಗಿ ಆತನ ಕೊಡ್ತಾನೆ. ಹಲ್ಲೆಲೂಯಾ. ನೀವು ಸಾಲದಲ್ಲಿ ಹೋಗಿ ಬರುವಂತ ಸಂಬಳ 10,000 ಹೋಗಿ 5,000 ತಿನ್ನಕ್ಕೆ ಇಟ್ರೆ ಹೆಂಗ ದೇವ್ರ ನಿಮಗೆ ಹಣದ ಆಶೀರ್ವಾದ ಕೊಡ್ತಾರೆ? ನಾವು ಹತ್ತಿರ ಪ್ರೇಯರ್ ಮಾಡ್ತಾ ಇದ್ದೀನಿ, ಅಲ್ಲಿ ಏನ್ ಪ್ರೇಯರ್ ಇಂದ ಸಾಲ ಬಗೆಹರಲ್ಲ. ನೀನ್ ಏನ್ ಮಾಡ್ತಾ ಇದ್ದಿ, ಏನ್ ಚೂಸ್ ಮಾಡ್ತಾ ಇದ್ದಿ, ಏನ್ ಆಯ್ಕೆ ಮಾಡ್ತಾ ಇದ್ದಿ, ಅದ್ರ ಬಗ್ಗೆ ಯೋಚನೆ ಮಾಡ. ಅದಕ್ಕೆ ಬೈಬಲ್ ನೋಡ್ರಿ, ಸಾಲಗಾರನ ಇನ್ನೊಂದ್ಸಲ ಹೋದ್ರಿ, ಕನ್ನಡದಲ್ಲದು ವರ್ಡ್ ಅದು. ಸಾಲಗಾರನು ಸಾಲ ಕೊಟ್ಟವನಿಗೆ ನಾವ್ ಯಾರ ಸೇವಕರಾಗ್ಬೇಕ್ರಿ? ದೇವರ ಸೇವಕರಾಗಬೇಕಾ? ಸಾಲಗಾರನ ಸೇವಕನಾಗ್ಬೇಕು? ಯಾರ ಸೇವಕರಾಗ್ಬೇಕು? ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ನಾನು ಯಾರು ಭೀ ಕಂಡಮ್ ಮಾಡಕ್ಕ, ನಿಮಗೆ ಇದು ಮಾಡಕ್ ಹೇಳ್ತಾ ಇಲ್ಲ. ಬಟ್ ನಿಮ್ಮಲ್ಲ ಡಿಸಿಷನ್ ಬರಬೇಕು. ಏನ್ ಗೊತ್ತಾ? ನಾನು ಸಾಲಕ್ಕೆ ಹೋಗಲ್ಲ. ನನಗದು ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಸಾಲಕ್ಕೆ ಹೋಗಲ್ಲ. ಇಲ್ಲ ಅಂದ್ರೆ ಪರವಾಗಿಲ್ಲ, ಅದು EMI ಹೋಗಂಗಿಲ್ಲ. ಅದು ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅದನ್ನು ಸಫರಿಂಗ್ ಅನುಭವಿಸ್ತೇನೆ. ನಾನು ಆತನ ಮೇಲೆ ಆತುಕೊಳ್ತೇನೆ. ನನಗೆ ಸರಿಯಾದ ಸಮಯಕ್ಕೆ ಅದನ್ನು ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ. ಈಗ 10th ಮುಗಿಯಲ್ಲ, ಅವರಿಗೆ ಬೈಕ್ ಬೇಕು. 10th ಮುಗಿಯಲ್ಲ, ಐಫೋನ್ ಬೇಕು. ಏನ್ ಮಾಡ್ತೀನಿ? ಐಫೋನ್ ತಗೊಂಡು ಏನ್ ಮಾಡಿ? ಬೈಕ್ ತಗೊಂಡು ಪುಡು ಮಾಡ್ತೀವಿ. ಒಂದಿಬ್ರು ಹುಡುಗಿಯರು ನೋಡ್ತಾರೆ, ಖುಷಿ ಆಗ್ತದ. ನಿಮ್ಮ ಅಪ್ಪ ಅಲ್ಲಿ ಪೆಟ್ರೋಲ್ಗೆ ಆಗಿ ಇದಕ್ಕಾಗಿ SSLC ಹುಡುಗರು ಮುಗಿಯಲ್ಲ, ಬೈಕ್ ಬೇಕು, ನನಗೆ ಬೈಕ್ ಬೇಕಂತ. ಅವು ಒಂದ್ ಹೋಗಲ್ಲ, 4 ಕುಂತೋತಾವ. ಭಯ ಇಲ್ಲ, ಕುಂತ್ಕೊಂಡು ಹೋಗ್ತಾವ, ಕಾಲು ಮುರ್ಕೋತಾವ. ಯಾರಿಗ್ ಬರ್ತದ ಅದು? ತಂದೆ ತಾಯಿಗೆ ಬರ್ತದ. ಸಣ್ಣ ವಯಸ್ಸಿನಾಗ ಕಾಲು ಮುರ್ಕೊಂಡ, ಕೈ ಮುರ್ಕೊಂಡ, ಕಣ್ಣು ಹೋದ. ಅವ್ರು ಇದಾರೆ ನಮ್ಮ ರಿಲೇಟಿವ್ ಅಲ್ಲಿ, ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್. ಯಾಕೆ? ಬಿದ್ದು ಶೋಕಿ ಮಾಡಿ ಹೆಂಗ್ ಬುರ್ರ ಅಂತ ಹಿಂಗ್ ಓಡಿಸ್ದ. ದಾಸತ್ವ ಎಂಬ ನೊಗದಲ್ಲಿ ನಾವು ಇರಬಾರದು. ಕ್ರಿಸ್ತನು ನಮಗೆ ಸ್ವಾತಂತ್ರ್ಯವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹುಡುಗಿಯರಿಗೆ ನೋಡಕ್ ಮಾಡಕ್ ಹೋಗ್ಬೇಡ್ರಿ, ತಾನೇ ಬರ್ತಾರ ಅವ್ರು. ಅಭಿಷೇಕದಲ್ಲಿ ನಿಂತ್ಕೋ, ಅಲ್ಲಿ ಅವರೇ ಬರ್ತಾರೆ. ಅಭಿಷೇಕದಲ್ಲಿ ನೀನ್ ಪ್ರೇಯರ್ ಮಾಡ್ತಾ ಇರು, ನಿನ್ಗೆ ಏನ್ ಕೊಟ್ಟಿದಾರ ಅದು ಮಾಡ್ತಾ ಇರು, ಅವರೇ ಬರ್ತಾರ ಅವ್ರು.
ನೀ ಸುಮ್ನೆ ಹೋಗಿ ಪುಡು ಮಾಡಿದ್ಯಾ ಅವ್ರು ಏನಂಗ ನಕ್ಕಳಲ್ಲಿ ಅಂತ ಹೋಗಲ್ ಗಂಡ ಬೀಳೋದು. ಏನೋ ಜೋಕ್ ಮಾಡೋರು ನಕ್ಕಿರ್ತಾರ ಅವ್ರು, ನನಗೇನೋ ನಕ್ಕಳಿ ಅವ್ರು. ಇಲ್ಲಿ ಕನೆಕ್ಷನ್ ಕಟ್ಟಾಗಿರ್ತದ ಅವ್ರು. ಹಾಗೆ ಸಾಲಗಾರನು ಏನಾಗಿದ್ದಾನೆ? ಸಾಲ ಕೊಟ್ಟವನಿಗೆ ಸೇವಕನಾಗಿ. ಹಲ್ಲೆಲೂಯಾ. ಸಭೆ, ಚರ್ಚ್, ಅದಕ್ಕೆ ದಯಮಾಡಿ ನಾವು ಪ್ರೇಯರ್ ಮಾಡ್ತಾ 2030 ಒಳಗಡೆ ಎಲ್ಲ ಸಾಲದಿಂದ ಹೊರಗಡೆ ಬರ್ಬೇಕು. ಹಲ್ಲೆಲೂಯಾ. ಮದುವೆಗಾಗಿ ಸಾಲ ಮಾಡ್ಬೇಡ್ರಿ, ದಯಮಾಡಿ ಕೇಳಿಸ್ಕೊಡ್ರಿ. ಮದುವೆಗಾಗಿ ಸಾಲ ಮಾಡ್ಬೇಡ್ರಿ. ಬೆಸ್ಟ್ ಅಂದ್ರೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ರಿ, ಚರ್ಚ್ ಅಲ್ಲಿ ಬಂದು ಊಟ ಹಾಕಿ. ನಾಲ್ಕು ದಿನ ಹೇಳ್ತಾರೆ ನಿಮಗೆ, ಭಾರಿ ಮಾಡಿದವ ಮಗಳು ಮದುವೆ ಅಂತ ಹೇಳ್ತಾರೆ. ಅವ್ರು ತಂದು ಕೊಡಲ್ಲ, ಹಲ್ಲೆಲೂಯಾ. ಮನುಷ್ಯರ ಒಪಿನಿಯನ್ಸ್ ಸ್ಲೇವ್ ಆಗಿದೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ರಿ, ಬಂದು ಇಲ್ಲಿ ಅದೇ 8-10 ಲಕ್ಷ ಕೂಡಿಡ್ರಿ ಅವ್ರಿಗೆ, ಏನಾದ್ರು ಮಕ್ಕಳಿಗೆ. ಅದು ಎಲ್ಲ ಇದ್ವು ನಿಮ್ಮ ಹತ್ರ ಕೋಟಿಗಟ್ಲೆ ಕೊಟ್ರ ದೇವ್ರು ಅಂತಂದ್ರೆ ಗೊತ್ತಾಗಲ್ಲ ನಾನು ಹೆಂಗ್ ಉಡಾಸ್ಬೇಕು ಅಂತ ಹೇಳಿ. ಬರ್ರಿ ನಾನು ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎದ್ದು ನಿಂತ್ಕೊಡ್ರಿ.